ಎಲ್ರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ನಿಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಕರ್ನಾಟಕ ಇತಿಹಾಸದ ಒಂದು ಸೀರೀಸನ್ನು ಆರಂಭವನ್ನು ಮಾಡಿದ್ದೇವೆ. ಸೊ ಈಗ ಆಲ್ರೆಡಿ 4ರಿಂದ 5 ಅಧ್ಯಯನಗಳು ಪೂರ್ಣಗೊಂಡಿದೆ. ಕಳೆದ ತರಗತಿಯಲ್ಲಿ ನಾವು ಕರ್ನಾಟಕ ಇತಿಹಾಸದಲ್ಲಿ ಕದಂಬರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಅದರ ಮುಂದುವರೆದಂತಹ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ನಾವು ತಲಕಾಡಿನ ಗಂಗರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ತರಗತಿಯನ್ನು ಆರಂಭವನ್ನು ಮಾಡೋಣ. ಸೊ ಮೊದಲಿಗೆ ತಲಕಾಡಿನ ಗಂಗರು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲದವರೆಗೆ ಆಳ್ವಿಕೆಯನ್ನು ಮಾಡಿದಂತಹ ಪ್ರಮುಖ ರಾಜವಂಶಗಳಲ್ಲಿ ತಲಕಾಡಿನ ಗಂಗರು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಇವರು ಸುಮಾರು 4ನೇ ಶತಮಾನದಿಂದ 11ನೇ ಶತಮಾನದವರೆಗೆ ನಮ್ಮ ಕರ್ನಾಟಕವನ್ನು, ಅದರಲ್ಲೂ ಕರ್ನಾಟಕದ ದಕ್ಷಿಣ ಭಾಗ ಏನಿದೆ ಇದನ್ನು ಸಂಪೂರ್ಣವಾಗಿ ಆಳ್ವಿಕೆಯನ್ನು ಮಾಡಿದಂತಹ ಒಂದು ಅತ್ಯದ್ಭುತವಾದಂತಹ ಒಂದು ರಾಜವಂಶ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಕಾಲಾವಧಿ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಕ್ರಿಸ್ತ ಶಕ 350ರಿಂದ 550ರವರೆಗೆ ದೀರ್ಘಾವಧಿಯಾಗಿ ಇವರು ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ತಲಕಾಡಿನ ಗಂಗರು ಅಂತ ಹೇಳಿ ಬಂದಾಗ ಅವರ ಮೂಲ ಸಿದ್ಧಾಂತಗಳಲ್ಲಿ ನಾವು ಯಾವುದೇ ರೀತಿಯಾದಂತಹ ಒಮ್ಮತವನ್ನು ನೋಡೋದಿಲ್ಲ. ಅಂದರೆ ಇತಿಹಾಸಗಾರರ ಪ್ರಕಾರವಾಗಿ ತಲಕಾಡಿನ ಗಂಗರು ಯಾವ ಮೂಲದಿಂದ, ಯಾವ ರಾಜವಂಶದಿಂದ ಅಥವಾ ಯಾವ ಭಾಗದಿಂದ ಬಂದಿದ್ದಾರೆ ಅಂತ ಹೇಳಿ ಬಹಳಷ್ಟು ವಿವಿಧ ರೀತಿಯಾದಂತಹ ಅಭಿಪ್ರಾಯಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಅವುಗಳ ಬಗ್ಗೆ ಕೂಡ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಈ ತಲಕಾಡಿನ ಗಂಗರು ಉತ್ತರ ಭಾರತದಿಂದ ಬಂದವರು ಅಂತ ಹೇಳಿ ಒಂದು ಸಿದ್ಧಾಂತ ಮಾತನಾಡುತ್ತೆ. ಸೊ ಇದರಲ್ಲಿ ಕಲ್ಲೂರು ಗುಡ್ಡ ಅಂತ ಹೇಳಿ ಒಂದು ಶಾಸನ ಬರುತ್ತೆ, ಹಾಗೆ ಹೆಮ್ಮಿಗೆ ಅನ್ನುವಂತಹ ಒಂದು ಶಾಸನ ಬರುತ್ತೆ. ಈ ಎರಡೂ ಶಾಸನಗಳ ಪ್ರಕಾರವಾಗಿ ತಲಕಾಡಿನ ಗಂಗರು ಅಯೋಧ್ಯೆಯಲ್ಲಿರುವಂತಹ ಇಕ್ವಾಸು ವಂಶಕ್ಕೆ ಸಂಬಂಧಪಟ್ಟವರಾಗಿರ್ತಾರೆ. ಅಯೋಧ್ಯೆಯಿಂದ ಇವರು ದಕ್ಷಿಣ ಭಾರತಕ್ಕೆ ಬಂದು ಪೆರೂರು ಅನ್ನುವಂತಹ ಒಂದು ಪ್ರದೇಶದಲ್ಲಿ ನೆಲೆಸಿ ಈ ತಲಕಾಡಿನ ಗಂಗರ ಒಂದು ಸಾಮ್ರಾಜ್ಯವನ್ನು ಇವರು ಸ್ಥಾಪನೆಯನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲೂ ಅಯೋಧ್ಯೆಯ ಇಕ್ವಾಸು ವಂಶದ ವಿಜಯ ಮಹಾರಾಜನು ದಕ್ಷಿಣಕ್ಕೆ ಬಂದು ನೆಲೆಸ್ತಾನೆ ಅನ್ನುವಂಥ ಮಾಹಿತಿಯನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ KP ಜಯಸ್ವಾಲ್ ಅಂತ ಹೇಳಿ ಒಬ್ಬರು ಇತಿಹಾಸಗಾರರು ಬರ್ತಾರೆ. ಇವರ ಪ್ರಕಾರವಾಗಿ ಗಂಗರು ಉತ್ತರ ಭಾರತದ ಕಣ್ವ ವಂಶಕ್ಕೆ ಸೇರಿದವರಾಗಿರ್ತಾರೆ. ಇವರ ರಾಜಧಾನಿಯಾದಂತಹ ಮಗಧ ಏನಿರುತ್ತೆ ಇದು ಪತನಗೊಂಡ ನಂತರದಲ್ಲಿ ಇವರು ದಕ್ಷಿಣಕ್ಕೆ ಬಂದು ಇಲ್ಲಿ ನೆಲೆ ನಿಲ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದು. ಸೊ ನಂತರದಲ್ಲಿ ತಲಕಾಡಿನ ಗಂಗರು ತಮಿಳು ಮೂಲದವರು ಅಂತ ಹೇಳಿ ಒಂದಿಷ್ಟು ಸಿದ್ಧಾಂತಗಳು ಹೇಳುತ್ತೆ. ಅದರಲ್ಲಿ SV ವಿಶ್ವನಾಥ್ ಅಂತ ಹೇಳಿ ಒಬ್ಬರು ಇತಿಹಾಸಗಾರರು ಬರ್ತಾರೆ. ಇವರ ಪ್ರಕಾರವಾಗಿ ಗಂಗರು ಮೂಲತಃ ತಮಿಳುನಾಡಿನ ಕೊಂಗು ದೇಶಕ್ಕೆ ಸೇರಿದ್ದಾರೆ ಅಂತ ಹೇಳಿ ಇವರು ಅಭಿಪ್ರಾಯವನ್ನು ತಿಳಿಸ್ತಾರೆ. ಕೊಂಗೋ ದೇಶ ಅಂತ ಹೇಳಿದ್ರೆ ಪ್ರಸ್ತುತ ಕೊಯಮತ್ತೂರು ಅಂತ ಹೇಳ್ಬೋದು ಅಥವಾ ಸೇಲಂ ಅಂತ ಹೇಳ್ಬೋದು. ಈ ಭಾಗದಿಂದ ಈ ತಲಕಾಡಿನ ಗಂಗರು ನಮ್ಮ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಬಂದು ನೆಲೆಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನೋಡ್ಬೋದು. ಸೊ ಇಲ್ಲಿ ತಮಿಳುನಾಡಿನ ಕೊಂಗು ದೇಶಕ್ಕೆ ಇವರು ಸೇರಿದ್ದಾರೆ ಅಂತ ಹೇಳಿ ನಮಗೆ ದಾಖಲೆಯನ್ನು ಕೊಡುವಂತಹ ಒಂದು ಮಾಹಿತಿ ಯಾವುದು ಅಂತ ಹೇಳಿದ್ರೆ ಈ ತಲಕಾಡಿನ ಗಂಗರಲ್ಲಿ ಕೊಂಗಣಿ ವರ್ಮ ಅಂತ ಹೇಳಿ ಒಬ್ಬರು ರಾಜರು ಬರ್ತಾರೆ. ಇವರಿಗಿರುವಂತಹ ಕೊಂಗಣಿ ವರ್ಮ ಅನ್ನುವಂತಹ ಹೆಸರು ಈ ಕೊಂಗೋ ದೇಶಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರವಾಗಿರುತ್ತೆ. ಹಾಗಾಗಿ ಇವರು ತಮಿಳುನಾಡಿನ ಕೊಯಮತ್ತೂರು ಮತ್ತು ಸೇಲಂ ವಿಭಾಗದಿಂದ ಬಂದು ನೆಲೆಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ತಲಕಾಡಿನ ಗಂಗರಿದ್ದಾರಲ್ಲ ಅವರು ಬೇರೆ ಯಾವ ಮೂಲದಿಂದಾಗಲಿ ಅಥವಾ ಯಾವ ಭಾಗದಿಂದಾಗಲಿ ಬಂದವರಲ್ಲ, ಅವರು ಅಪ್ಪಟ ಕನ್ನಡಿಗರು ಅಂತ ಹೇಳಿ ಒಂದಿಷ್ಟು ಇತಿಹಾಸಗಾರರು ಅಭಿಪ್ರಾಯವನ್ನು ತಿಳಿಸ್ತಾರೆ. ಅದರಲ್ಲಿ BL ರೈಸ್ ಮತ್ತು ಡಾಕ್ಟರ್ ಶೇಖ್ ಅಲಿ ಅವರು
ಈ ತಲಕಾಡಿನ ಗಂಗರು ನಮ್ಮ ಕರ್ನಾಟಕದ ಅಪ್ಪಟ ಕನ್ನಡಿಗರು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾರೆ. ಇದಕ್ಕೆ ಪ್ರಮುಖ ಕಾರಣಗಳನ್ನು ಕೂಡ ಕೊಡ್ತಾರೆ. ಅದರಲ್ಲಿ ಗಂಗರ ಬಹುತೇಕ ಶಾಸನಗಳು ಹಳಗನ್ನಡದಲ್ಲಿ ಇರೋದ್ರಿಂದ ಇವರ ಮೂಲ ಕರ್ನಾಟಕದಲ್ಲೇ ಇತ್ತು ಅನ್ನುವಂತಹ ವಿಚಾರವನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರ ಈ ತಲಕಾಡಿನ ಗಂಗರು ತಮ್ಮ ಭೂಮಿಯನ್ನು ಗಂಗಾವಾಡಿ 96,000 ಅಂತ ಹೇಳಿ ಹೆಸರನ್ನು ಸೂಚಿಸಿರ್ತಾರೆ. ಹಾಗಾಗಿ ಗಂಗಾವಾಡಿ ಅಂತ ಹೇಳಿ ಬಂದಾಗ ಇದನ್ನು ಕೂಡ ನಮ್ಮ ಕನ್ನಡದ ಮೂಲದ ಪದ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಜೈನ ಮುನಿಗಳಾದಂತಹ ಸಿಂಹನಂದಿ ಏನಿರ್ತಾರೆ, ಇವರ ಪ್ರೇರಣೆಯಿಂದ ಇವರು ದಕ್ಷಿಣ ಕರ್ನಾಟಕದಲ್ಲಿ ಒಂದು ಸ್ವತಂತ್ರವಾದ ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದು. ಹಾಗಾಗಿ ತಲಕಾಡಿನ ಗಂಗರು ಅಪ್ಪಟ ಕನ್ನಡಿಗರು ಅಂತ ಹೇಳಿ BL ರೈಸ್ರವರು ಮತ್ತು ಡಾಕ್ಟರ್ ಶೇಖ್ ಅಲಿಯವರು ಅಭಿಪ್ರಾಯಪಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಜೈನ ಗುರುಗಳಾದಂತಹ ಸಿಂಹನಂದಿ ಏನಿರ್ತಾರೆ, ಇವರಿಗೂ ಮತ್ತು ಗಂಗಾ ಸಾಮ್ರಾಜ್ಯದ ಉಗಮಕ್ಕೂ ನಾವು ಬಹಳಷ್ಟು ಐತಿಹ್ಯಗಳನ್ನು, ಕಥೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲಿ ಇತಿಹಾಸದ ಹಿನ್ನೆಲೆಯ ಪ್ರಕಾರವಾಗಿ, ಐತಿಹ್ಯಗಳ ಪ್ರಕಾರ ಇಕ್ವಾಸ ವಂಶದ ರಾಜಕುಮಾರರಾದಂತಹ ದಡಿಗ ಮತ್ತು ಮಾಧವ ಇವರಿಬ್ಬರೂ ಕೂಡ ಉತ್ತರ ಭಾರತದಿಂದ ದಕ್ಷಿಣಕ್ಕೆ, ಅದರಲ್ಲೂ ಪೆರೂರು ಅನ್ನುವಂತಹ ಒಂದು ಪ್ರದೇಶಕ್ಕೆ ವಲಸೆ ಬರ್ತಾರೆ. ಅಲ್ಲಿ ಜೈನ ಗುರುಗಳಾದಂತಹ ಸಿಂಹ ನಂದಿರವರನ್ನು ಭೇಟಿ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಆಚಾರ್ಯರು ಈ ರಾಜಕುಮಾರರಿಗೆ ರಾಜ್ಯಭಾರವನ್ನು ಮಾಡಲು ಮಾರ್ಗದರ್ಶನವನ್ನು ನೀಡ್ತಾರೆ. ಇವರು ಕೋಲಾರ ಸಮೀಪದ ಗಂಗಾ ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಲು ಆಶೀರ್ವಾದ ಮತ್ತು ನೆರವಾಗ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ ರಾಜ್ಯ ಸ್ಥಾಪನೆಯ ಸಮಯದಲ್ಲಿ ಸಿಂಹ ನಂದಿರವರು ಏನಿರ್ತಾರೆ, ಇವರು ದಡಿಗ ಮತ್ತು ಮಾಧವನಿಗೆ ಒಂದು ಕತ್ತಿಯನ್ನು ಕೊಟ್ಟು ಒಂದು ಮಾಹಿತಿಯನ್ನು ಹೇಳ್ತಾರೆ. ಯಾವಾಗ ನೀವು ನ್ಯಾಯದ ದಾರಿಯನ್ನು ಬಿಡ್ತಿರೋ ಅಥವಾ ಜೈನ ಧರ್ಮಕ್ಕೆ ದ್ರೋಹವನ್ನು ಮಾಡ್ತಿರೋ ಆ ಸಂದರ್ಭದಲ್ಲಿ ನಿಮ್ಮ ರಾಜ್ಯ ಪತನಗೊಳ್ಳುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಮತ್ತು ಆಶೀರ್ವಾದವನ್ನು ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಈ ಒಂದು ಹಿನ್ನೆಲೆ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದ ನಂತರ ಗಂಗಾ ವಂಶದ ಲಾಂಛನ ಮತ್ತು ಧ್ವಜವನ್ನು ನಾವು ನೋಡೋದಾದರೆ, ಲಾಂಛನವಾಗಿ ಮದ ಗಜವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಧ್ವಜದಲ್ಲಿ ನಾವು ಬಿಳಿ ಆನೆಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಸಾಂಸ್ಕೃತಿಕ ಮಹತ್ವವನ್ನು ನಾವು ನೋಡೋದಾದರೆ, ಸಿಂಹನಂದಿರವರು ಜೈನ ಗುರುಗಳಾಗಿರ್ತಾರೆ. ಇವರ ಪ್ರಭಾವದಿಂದ ಗಂಗಾ ಅರಸರು ಮೊದಲಿನಿಂದಲೂ ಕೂಡ ಜೈನ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರಲ್ಲೂ ಶ್ರವಣ ಬೆಳಗೊಳ ಈ ಒಂದು ಜೈನ ಧರ್ಮಕ್ಕೆ ಎಷ್ಟು ಪ್ರಮಾಣದಲ್ಲಿ ಅವರು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಹಾಗಾಗಿ ಸಿಂಹನಂದಿ ಏನಿರ್ತಾರೆ, ಇವರು ಜೈನ ಗುರುಗಳು ಮತ್ತು ಈ ಗಂಗಾ ವಂಶ ಸ್ಥಾಪನೆ ಆಗಲಿಕ್ಕೆ ಕಿಂಗ್ ಮೇಕರ್ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ದಡಿಗ ಮತ್ತು ಮಾಧವ ಅಂತ ಹೇಳಿ ಬಂದಾಗ ಇವರು ಗಂಗಾ ವಂಶದ ಮೂಲ ಪುರುಷರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಕೋಲಾರ ಅಂತ ಹೇಳಿ ಬಂದಾಗ ಗಂಗರ ಮೊದಲ ರಾಜಧಾನಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಿಷ್ಟು ಕೂಡ ಗಂಗಾ ವಂಶದ ಒಂದು ಪೀಠಿಕೆ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ನೀವಿಲ್ಲಿ ನೋಡ್ತಿರುವಂಥದ್ದು ಗಂಗಾ ರಾಜವಂಶದ 4 ಪ್ರಮುಖ ರಾಜಧಾನಿಗಳನ್ನು. ಸೊ ಯಾವಾಗ ಯಾರು ಈ ಒಂದು ರಾಜಧಾನಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಕುವಲಾಲಪುರ. ಸೊ ಕುವಲಾಲಪುರ ಅಂತ ಹೇಳಿದ್ರೆ ಪ್ರಸ್ತುತ ನಾವು ಇದನ್ನು ಕೋಲಾರ ಅಂತ ಹೇಳಿ ತೆಗೆದುಕೊಳ್ತೀವಿ. ಸೊ ಇದನ್ನು ರಾಜಧಾನಿಯಾಗಿ ಸ್ಥಾಪನೆ ಮಾಡಿದಂಥವ್ರು ದಡಿಗ. ಸೊ ದಡಿಗನನ್ನು ನಾವು ಕೊಂಗಣಿ ವರ್ಮ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ. ಸೊ ಗಂಗರ ಮೊದಲ ರಾಜಧಾನಿ ಮತ್ತು ರಾಜ್ಯದ ಉಗಮದ ಕೇಂದ್ರ ಅಂತ ಹೇಳಿ ನಾವು ನೋಡ್ಬೋದು. ಸೊ ಹಾಗಾಗಿ ಗಂಗಾ ವಂಶದ ಮೊದಲ ರಾಜಧಾನಿ ಬಂದು ಕೋಲಾರ ಆಗಿರುತ್ತೆ. ಸೊ ಇದಾದ ನಂತರ ತಲವನಪುರ ಅಂತ ಹೇಳಿ ಬರುತ್ತೆ. ತಲವನಪುರ ಅಂತ ಹೇಳಿದ್ರೆ ಪ್ರಸ್ತುತ ನಾವು ತಲಕಾಡು ಅಂತ ಹೇಳಿ ತೆಗೆದುಕೊಳ್ಬೋದು. ಸೊ ಈ ಒಂದು ಪ್ರದೇಶವನ್ನು ಹರಿವರ್ಮ ಅಂತ ಹೇಳಿ ಒಬ್ಬರು ಬರ್ತಾರೆ, ಇವರು ರಾಜಧಾನಿಯಾಗಿ ಮಾಡ್ಕೊಳ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಗಂಗರ ಅತಿ ದೀರ್ಘಕಾಲದ ಮತ್ತು ಪ್ರಮುಖ ರಾಜಧಾನಿ ಅಂತ ಹೇಳಿ ನೋಡ್ಬೋದು. ತಲಕಾಡು ಪ್ರಸ್ತುತ ಕಾವೇರಿ ನದಿಯ ತೀರದಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ 3ನೇ ರಾಜಧಾನಿ ಅಂತ ಬಂದಾಗ ನಾವು ಮಾಕುಂದವನ್ನು ನಾವು ನೋಡ್ಬೋದು.
ಸೊ ಪ್ರಸ್ತುತ ಇದನ್ನು ನಾವು ಚನ್ನಪಟ್ಟಣ ಅಂತ ಹೇಳಿ ಕರಿಬಹುದಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನು ಶ್ರೀ ಪುರುಷ ಮತ್ತು ಸೈಗೊಟ್ಟ ಶಿವಮಾರ ಅಂತ ಹೇಳಿ ರಾಜರು ಬರ್ತಾರೆ. ಇವರ ಕಾಲದಲ್ಲಿ ಮಾಕುಂದ ರಾಜಧಾನಿಯಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದು. ಯುದ್ಧದ ಸಮಯದಲ್ಲಿ ಮತ್ತು ರಕ್ಷಣಾ ದೃಷ್ಟಿಯಿಂದ ಬಳಸುತ್ತಿದ್ದಂತಹ ಸೇನಾ ಕೇಂದ್ರ ಅಂತ ಹೇಳಿ ನಾವು ಮಾಕುಂದವನ್ನ ನೋಡ್ಬೋದಾಗಿರುತ್ತೆ. ನಂತರ ಕೊನೆಯ ರಾಜಧಾನಿ ಅಂತ ಹೇಳಿ ಬಂದಾಗ ಮಾನ್ಯಾಪುರ ಅಂತ ಹೇಳಿ ನಾವು ನೋಡ್ಬೋದು, ಅಥವಾ ಮಣ್ಣೆ ಅಂತಲೂ ಕೂಡ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಪ್ರಸ್ತುತ ಇದನ್ನು ನಾವು ನೆಲಮಂಗಲ ಅಂತ ಹೇಳಿ ನೋಡ್ಬೋದು. ಸೊ ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಕಂಡುಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರದೇಶವನ್ನ ಶ್ರೀ ಪುರುಷ ರಾಜಧಾನಿಯಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಗಂಗರ ಎರಡನೇ ರಾಜಧಾನಿಯಾಗಿ ಅಭಿವೃದ್ಧಿಗೊಂಡಂತಹ ಒಂದು ಸಾಂಸ್ಕೃತಿಕ ಕೇಂದ್ರ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ರಾಜಧಾನಿಗಳು ಅಂತ ಬಂದಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಓಲ್ಡ್ ನೇಮ್ ಮತ್ತು ನ್ಯೂ ನೇಮ್ ಏನಿರುತ್ತೆ, ಸೊ ಅದ್ರ ಬಗ್ಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಸೊ ನಂತರದಲ್ಲಿ ಇಲ್ಲಿ ರಾಜಧಾನಿಗಳಿಗೆ ಸಂಬಂಧಪಟ್ಟಂತಹ ಮತ್ತಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಮೊದಲಿಗೆ ಕುವಲಾಲಪುರ ಅಂದರೆ ಕೋಲಾರ ಅಂತ ಹೇಳಿ ತೆಗೆದುಕೊಂಡಾಗ ಗಂಗಾ ವಂಶದ ಸ್ಥಾಪಕ ಕೊಂಗಣಿವರ್ಮನು ಕೋಲಾರವನ್ನು ತನ್ನ ಕೇಂದ್ರವನ್ನಾಗಿಟ್ಟುಕೊಂಡು ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಕೋಲಾರದಲ್ಲಿ ಕೋಲಾರಮ್ಮ ದೇವಸ್ಥಾನವನ್ನು ಕೂಡ ಕಟ್ಟಿಸಿದ್ದಾರೆ. ಆ ದೇವಸ್ಥಾನದಲ್ಲಿ ಕಂಡುಬರುವಂತಹ ಶಾಸನಗಳೇನಿದೆ, ಆ ಶಾಸನಗಳಲ್ಲಿ ಗಂಗರ ಉಲ್ಲೇಖ ಇರುವಂಥದ್ದನ್ನು ನಾವು ನೋಡ್ಬೋದು. ಆರಂಭದಲ್ಲಿ ಗಂಗರನ್ನ ಕುವಲಾಲಪುರವೇಶ್ವರ ಅಂತ ಹೇಳಿ ಕರೆಯಲಾಗ್ತಾ ಇರುತ್ತೆ ಅಂತ ಹೇಳಿ ಕೂಡ ನಾವು ನೋಡ್ಬೋದಾಗಿರುತ್ತೆ. ನಂತರ ತಲಕಾಡು ಅಂತ ಹೇಳಿ ಬರುತ್ತೆ. ಇದು 5ನೇ ಶತಮಾನದ ಆರಂಭದಲ್ಲಿ ಹರಿವರ್ಮನು ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ಬದಲಾಯಿಸ್ತಾನೆ. ಈ ಒಂದು ತಲಕಾಡು ಕಾವೇರಿ ನದಿಯ ಫಲವತ್ತಾದ ಬಯಲು ಪ್ರದೇಶದಲ್ಲಿ ಕಂಡುಬರುತ್ತೆ. ಹಾಗೆ ರಕ್ಷಣಾ ದೃಷ್ಟಿಯಿಂದನೂ ಕೂಡ ಇದು ಬಹಳಷ್ಟು ಪ್ರಮುಖವಾದ ಕೇಂದ್ರವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ತಲಕಾಡಿಗೆ ಗಜಪುರಿ ಅಂತಲೂ ಕೂಡ ಕರೆಯಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಮಾಕುಂದ ಅಂತ ಹೇಳಿ ಬಂದಾಗ, ಸೊ ಇದನ್ನು ಚನ್ನಪಟ್ಟಣ ಅಂತ ಹೇಳಿ ಕರಿತೀವಿ. ಸಂಬಂಧಪಟ್ಟಂಥ ರಾಜರು ಅಂತ ಬಂದಾಗ ಶ್ರೀ ಪುರುಷ ಮತ್ತು ಶಿವಮಾರನ ಕಾಲದಲ್ಲಿ ಇದು ಯುದ್ಧದ ಸಮಯದಲ್ಲಿ ಮತ್ತು ತುರ್ತು ಸಂದರ್ಭಗಳಲ್ಲಿ ಉಪ ರಾಜಧಾನಿಯಾಗಿ ಕಾರ್ಯನಿರ್ವಹಿಸ್ತಿತ್ತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಸೈನಿಕ ನೆಲೆಯಾಗಿ ಮತ್ತು ಈ ಒಂದು ಚನ್ನಪಟ್ಟಣದಲ್ಲಿ ಒಂದು ಕೋಟೆ ಕೂಡ ಕಂಡುಬರುತ್ತೆ. ಇದು ರಕ್ಷಣಾ ದೃಷ್ಟಿಯಿಂದ ಗಂಗರಿಗೆ ಬಹಳಷ್ಟು ಒಂದು ಉಪಯೋಗವಾಗಿತ್ತು ಅಂತ ಹೇಳಿ ನಾವು ನೋಡ್ಬೋದು. ನಂತರ ಮಾನ್ಯಪುರ ಅಂತ ಹೇಳಿ ಬಂದಾಗ ಇದನ್ನು ನಾವು ನೆಲಮಂಗಲ ಅಂತ ಹೇಳಿ ಕರಿತೀವಿ. ಸೊ ಇದು ಶ್ರೀ ಪುರುಷನ ಕಾಲದಲ್ಲಿ ಬಹಳಷ್ಟು ಪ್ರಮುಖವಾದಂತಹ ರಾಜಧಾನಿ ಅಂತ ಹೇಳಿ ನಾವು ನೋಡ್ಬೋದು. ರಾಷ್ಟ್ರಕೂಟರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಈ ಒಂದು ಸ್ಥಳವು ಬಹಳಷ್ಟು ಪ್ರಮುಖವಾಗಿತ್ತು ಅಂತ ಹೇಳಿ ನೋಡ್ಬೋದು. ಸೊ ಪ್ರಸ್ತುತ ನೆಲಮಂಗಲದಲ್ಲಿ ನಾವು ಕಪಿಲೇಶ್ವರ ದೇವಸ್ಥಾನವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಆಗಿರುತ್ತೆ. ಸೊ ನಂತರ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಗಂಗಾ ರಾಜವಂಶದ ರಾಜರ ಸಂಪೂರ್ಣವಾದಂತಹ ಮಾಹಿತಿಗಳ ಬಗ್ಗೆ. ಮೊದಲಿಗೆ ನಾನು ಇಲ್ಲಿ ಪಟ್ಟಿಯನ್ನು ಕೊಟ್ಟಿದ್ದೇನೆ. ಸೊ ಯಾರೆಲ್ಲ ರಾಜರು ಕಂಡುಬರ್ತಾರೆ ಅಂತ ಹೇಳಿ ಸೊ ಪಟ್ಟಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ದಡಿಗ, ಸೊ ಇವರನ್ನು ನಾವು ಕೊಂಗಣಿವರ್ಮ ಅಂತ ಹೇಳಿ ಕೂಡ ಕರಿಬಹುದಾಗಿರುತ್ತೆ. ಕ್ರಿಸ್ತಶಕ 350ರಿಂದ 400ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಗಂಗಾ ವಂಶದ ಸ್ಥಾಪಕರು ಅಂತ ಹೇಳಿ ನೋಡ್ಬೋದು. ಗುರುಗಳು ಬಂದು ಸಿಂಹ ನಂದಿಯವರು ಇರ್ತಾರೆ. ರಾಜಧಾನಿ ಬಂದು ಕೋಲಾರ ಇರುತ್ತೆ. ನಂತರ 1ನೇ ಮಾಧವ ಅವರು ಆಳ್ವಿಕೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾರೆ. 400ರಿಂದ 435ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಶಾಸನಗಳಲ್ಲಿ ಉಲ್ಲೇಖ ಮಾಡಿದಂತಹ ಮೊದಲ ದೊರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರು ದತ್ತಕ ಸೂತ್ರವೃತ್ತಿ ಅನ್ನುವಂತಹ ಕೃತಿಯನ್ನು ಕೂಡ ಬರೆದಿದ್ದಾರೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಸೊ ನಂತರ ಹರಿವರ್ಮ ಅಂತ ಹೇಳಿ ಬರ್ತಾರೆ. ಇವರು ಕ್ರಿಸ್ತಶಕ 435ರಿಂದ 460ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಸೊ ರಾಜಧಾನಿಯನ್ನು ತಲಕಾಡಿಗೆ ಬದಲಾಯಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ 3ನೇ ಮಾಧವ ಬರ್ತಾರೆ. ಇವರು 460ರಿಂದ 500ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಇವರಿಗೆ ತಳಂಗಾಳ ಮಾಧವ ಅಂತ ಹೇಳಿ ಬಿರುದಿರುತ್ತೆ ಅಂತ ಹೇಳಿ ನೋಡ್ಬೋದು. ಬೌದ್ಧ ಧರ್ಮವನ್ನು ಬೆಂಬಲಿಸಿದಂತಹ ಏಕೈಕ ದೊರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಪ್ರಶ್ನೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನಂತರ ಅವನಿತ ಅಂತ ಹೇಳಿ ಬಂದಾಗ 500ರಿಂದ 540ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಸುದೀರ್ಘವಾದಂತಹ ಆಳ್ವಿಕೆಯನ್ನು ಮಾಡಿದಂತಹ ರಾಜ ಅಂತ ಹೇಳಿ ನೋಡ್ಬೋದು. ಸೊ ಅವನಿತನ ಜೈನ ಗುರುಗಳು ಬಂದು ವಿಜಯ ಕೀರ್ತಿಯವರು ಇರ್ತಾರೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ನಂತರ ದುರ್ವಿನಿಯ
ಪರಿಣಿತ ಬರ್ತಾರೆ. ಇವರು ಕ್ರಿಸ್ತಶಕ 540ರಿಂದ 600ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಇವರು ಶ್ರೇಷ್ಠ ದೊರೆ ಅಂತ ಹೇಳಿ ನೋಡ್ಬೋದು. ಸೊ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥವನ್ನು ಸಂಸ್ಕೃತಕ್ಕೆ ಅನುವಾದವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಮುಷ್ಕರ ಅಂತ ಹೇಳಿ ಬರ್ತಾರೆ. ಸೊ ಇವರು 7ನೇ ಶತಮಾನದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಇವರ ತಾಮ್ರಪಟ ಶಾಸನಗಳು ಲಂಡನ್ನ ಬ್ರಿಟಿಷ್ ಮ್ಯೂಸಿಯಮಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಭೂವಿಕ್ರಮ ಅಂತ ಹೇಳಿ ಬರ್ತಾರೆ. ಇವರು 633ರಿಂದ 679ರವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ. ಸೊ ಇವರು ವಿಳಿಂದೈ ಕದನದಲ್ಲಿ ಪಲ್ಲವರನ್ನು ಸೋಲಿಸಿ ಉಗ್ರೋದಯ ಅನ್ನುವಂತಹ ಕಂಠಹಾರವನ್ನು ಪಡೆದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಶ್ರೀ ಪುರುಷ ಬರ್ತಾರೆ. 725ರಿಂದ 788ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ರಾಜ್ಯಕ್ಕೆ ಶ್ರೀ ರಾಜ್ಯ ಅನ್ನುವಂತಹ ಹೆಸರನ್ನು ಕೊಡ್ತಾರೆ. ಜೊತೆಗೆ ಇವರು ಗಜಶಾಸ್ತ್ರ ಅನ್ನುವಂತಹ ಒಂದು ಪುಸ್ತಕವನ್ನು ಅಥವಾ ಕೃತಿಯನ್ನು ಬರೆದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ 2ನೇ ಶಿವಮಾರ ಬರ್ತಾರೆ. 788ರಿಂದ 814ರವರೆಗೆ ಆಳ್ವಿಕೆ ಮಾಡ್ತಾರೆ. ಸೊ ಇವರಿಗೆ ಸೈಗೊಟ್ಟ ಶಿವಮಾರ ಅಂತ ಹೇಳಿ ಬಿರುದನ್ನು ಕೊಟ್ಟಿರ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ಇವರು ಕೂಡ ಗಜಾಷ್ಟಕ ಅನ್ನುವಂತಹ ಕೃತಿಯನ್ನು ಬರೆದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ 1ನೇ ರಾಚಮಲ್ಲ ಅಂತ ಹೇಳಿ ಬರ್ತಾರೆ. ಇವರು 818ರಿಂದ 843ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ರಾಷ್ಟ್ರಕೂಟರ ಅಮೋಘ ವರ್ಷನ ವಿರುದ್ಧ ಹೋರಾಡಿ ಸ್ವತಂತ್ರವನ್ನ ಪಡ್ಕೊಂಡಂತಹ ರಾಜ ಅಂತ ಹೇಳಿ ನಾವು ನೋಡ್ಬೋದು. ನಂತರ ನೀತಿ ಮಾರ್ಗ ಎರಗಂಗ ಅಂತ ಹೇಳಿ ಬರ್ತಾರೆ. ಇವರು 843ರಿಂದ 870ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಇವರು ರಾಯರ ಮಡು ಅನ್ನುವಂತಹ ಕದನದಲ್ಲಿ ಅಮೋಘ ವರ್ಷನ ಸೇನಾಧಿಪತಿ ಬಂಕೇಶನನ್ನ ಸೋಲಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರು ಸಲ್ಲೇಖನ ವ್ರತವನ್ನ ಪಾಲನೆ ಮಾಡ್ತಾರೆ ಅಂತ ಹೇಳಿ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ 2ನೇ ರಾಚಮಲ್ಲ ಅಂತ ಹೇಳಿ ಬರ್ತಾರೆ. 870ರಿಂದ 907ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ರಾಷ್ಟ್ರಕೂಟರ 2ನೇ ಕೃಷ್ಣ ಏನಿರ್ತಾರೆ ಇವರಿಂದ ಪರಾಚಿತನಾದನು ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಯರಪ್ಪ ಅಂತ ಹೇಳಿ ಬರ್ತಾರೆ. ಸೊ ಇವ್ರನ್ನ ನಾವು 2ನೇ ನೀತಿ ಮಾರ್ಗ ಅಂತ ಹೇಳಿ ಕರಿಬಹುದು. ಸೊ ಇವರು 907ರಿಂದ 921ರವರೆಗೆ ಆಳ್ವಿಕೆ ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಇವರ ಕಾಲದಲ್ಲಿ ಗಂಗಾ ರಾಜ್ಯವು ಸ್ಥಿರತೆಯನ್ನು ಹೊಂದಿತ್ತು ಅಂತ ಹೇಳಿ ನಾವು ನೋಡ್ಬೋದು. ನಂತರ ಇಮ್ಮಡಿ ಬೂತುಗ ಅಂತ ಹೇಳಿ ಬರ್ತಾರೆ. ಇವರು 938ರಿಂದ 961ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಇವರು ತೆಕ್ಕುಲಂ ಅನ್ನುವಂತಹ ಕದನದಲ್ಲಿ ಚೋಳರ ರಾಜಾದಿತ್ಯನನ್ನ ಕೊಲ್ತಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ 2ನೇ ಮಾರಸಿಂಹ ಬರ್ತಾರೆ. ಇವರು 963ರಿಂದ 975ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಇವರಿಗೆ ಗುರ್ಜರಾಧಿಕಾರ ಅಂತ ಹೇಳಿ ಬಿರುದಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ 4ನೇ ರಾಚಮಲ್ಲ ಅಂತ ಹೇಳಿ ಬರ್ತಾರೆ. ಸೊ 975ರಿಂದ 985ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಸೊ 4ನೇ ರಾಚಮಲ್ಲನ ಮಂತ್ರಿ ಚಾವುಂಡರಾಯ ಆಗಿರ್ತಾರೆ. ಸೊ ಇವರು ಗೊಮ್ಮಟೇಶ್ವರ ಪ್ರತಿಮೆಯನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ರಕ್ಕಸ ಗಂಗಾ ಅಂತ ಹೇಳಿ ಬರ್ತಾರೆ. ಇವರು ಕ್ರಿಸ್ತಶಕ 986ರಿಂದ 999ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಗಂಗಾ ವಂಶದ ಕೊನೆಯ ಸ್ವತಂತ್ರ ದೊರೆ ಅಂತ ಹೇಳಿ ನಾವು ನೋಡ್ಬೋದು. ಕಲ್ಯಾಣ ಚಾಲುಕ್ಯರ 2ನೇ ತೈಲಾಪನಿಂದ ಈತ ಸೋಲಲ್ಪಡ್ತಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಗಂಗಾ ರಾಜವಂಶವನ್ನ ಆಳ್ವಿಕೆಯನ್ನು ಮಾಡಿದಂತಹ ಪ್ರಮುಖ ಅರಸರು ಆಗಿರ್ತಾರೆ. ಸೊ ಹಾಗಾಗಿ ಕರ್ನಾಟಕ ಇತಿಹಾಸದಲ್ಲಿ ಅತಿ ದೀರ್ಘಾವಧಿಯಾಗಿ ಆಳ್ವಿಕೆಯನ್ನು ಮಾಡಿದವರು ಯಾರು ಅಂತ ಹೇಳಿದ್ರೆ ಗಂಗಾ ವಂಶದವರು ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಬಹಳಷ್ಟು ಅರಸರನ್ನ ನಾವು ನೋಡ್ತೀವಿ. ಸೊ ಇದರಲ್ಲಿ ಬಹಳಷ್ಟು ಪ್ರಮುಖ ಅರಸರ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ಗಂಗಾ ವಂಶದ ಸ್ಥಾಪಕರಾದಂತಹ ದಡಿಗ ಅಥವಾ ಕೊಂಗಣಿ ವರ್ಮ ಇವರ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇವರು ಕ್ರಿಸ್ತಶಕ 350ರಿಂದ 400ರವರೆಗೆ ಆಳ್ವಿಕೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಇವರು ಮಹಾನ್ ಜೈನ ಧರ್ಮದ ಅನುಯಾಯಿಗಳಾಗಿದ್ರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ದಡಿಗ ಮತ್ತು ಮಾಧವ ಇವರಿಬ್ಬರೂ ಕೂಡ ಸಹೋದರರು. ಇವರು ಜೈನ ಮುನಿಗಳಾದಂತಹ ಸಿಂಹಾನಂದಿರವರ ಮಾರ್ಗದರ್ಶನದ ಮೂಲಕ ಗಂಗಾವಾಡಿ ಅನ್ನುವಂತಹ ರಾಜ್ಯವನ್ನ ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ದಡಿಗರವರ ಒಂದು ಪ್ರಮುಖವಾದಂತಹ ಮಾಹಿತಿ ಅಂತ ಹೇಳಿ ಬಂದಾಗ ದುಂಡಳಿ ಅಂತ ಹೇಳಿ ಒಂದು ಪ್ರದೇಶ ಬರುತ್ತೆ. ಪ್ರಸ್ತುತ ಆಂಧ್ರ ಮತ್ತು ಕರ್ನಾಟಕದ ಗಡಿ ಭಾಗದಲ್ಲಿ ಇಲ್ಲಿ ಜೈನರ ಚೈತ್ಯಾಲಯವನ್ನ ನಿರ್ಮಾಣವನ್ನ ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಕೊಂಗಣಿ ವರ್ಮ ಅಥವಾ ದಡಿಗ ಇವರಿಗೆ ಇರುವಂತಹ ಪ್ರಮುಖ ಬಿರುದುಗಳನ್ನು ನಾವು ನೋಡ್ತಾ ಹೋದರೆ
ಪದ್ಮನಾಭಸುತ ಅಂತ ಹೇಳಿ ಬಿರುದನ್ನು ಕೊಟ್ಟಿದ್ದಾರೆ. ನಂತರ ಬಾಣ ವಂಶವನ್ನು ಸೋಲಿಸಿದಂತಹ, ನಿರ್ಮೂಲನೆಯನ್ನು ಮಾಡಿದಂತಹ ಅರಸ ಅಂತ ಹೇಳಿ ಇವರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ನಂತರ ಧರ್ಮ ಮಹಾರಾಜಾಧಿರಾಜ ಅಂತ ಹೇಳಿದ್ರೆ ಧರ್ಮದ ರಕ್ಷಕ ಮತ್ತು ಸಾರ್ವಭೌಮ ಅನ್ನುವಂತಹ ಬಿರುದನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಾದ ನಂತರ 1ನೇ ಮಾಧವ ಅಂತ ಹೇಳಿ ಬರ್ತಾರೆ. ಇವರು ಕ್ರಿಸ್ತ ಶಕ 400ರಿಂದ 435ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಶಾಸನಗಳ ಪ್ರಕಾರವಾಗಿ ಗಂಗಾ ವಂಶದ ಇತಿಹಾಸದಲ್ಲಿ ಶಾಸನಗಳಲ್ಲಿ ಅಧಿಕೃತವಾಗಿ ಉಲ್ಲೇಖಗೊಂಡಂತಹ ಮೊದಲ ದೊರೆ ಅಂತ ಹೇಳಿದ್ರೆ ಅದು 1ನೇ ಮಾಧವ ಇವರಾಗಿರ್ತಾರೆ. ದಡಿಗನ ನಂತರ ಬಂದಂತಹ ಇವರು ರಾಜ್ಯವನ್ನ ಭದ್ರಪಡಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರ ಸಾಹಿತ್ಯ ಮತ್ತು ಪಾಂಡಿತ್ಯವನ್ನು ನಾವು ನೋಡೋದಾದ್ರೆ ಮಾಧವನು ಕೇವಲ ರಾಜನಲ್ಲದೆ ಮಹಾನ್ ಪಂಡಿತನಾಗಿರ್ತಾನೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರು ಬರೆದಿರುವಂತಹ ಕೃತಿ ಅಂತ ಹೇಳಿದ್ರೆ ದತ್ತಕ ಸೂತ್ರವೃತ್ತಿ ಅನ್ನುವಂತಹ ಕೃತಿಯನ್ನ ಬರೆದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಮತ್ತು ಇವರು ಸಾಹಿತ್ಯಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಕೂಡ ನಾವು ನೋಡ್ಬೋದು. ಸೊ ನಂತರ ಹರಿವರ್ಮ ಅಂತ ಹೇಳಿ ಬರ್ತಾರೆ. ಇವರು ಕ್ರಿಸ್ತ ಶಕ 435ರಿಂದ 460ರವರೆಗೆ ಇವರು ಆಳ್ವಿಕೆಯನ್ನು ಮಾಡಿದ್ದಾರೆ. ಗಂಗರ ಇತಿಹಾಸದಲ್ಲಿ ಹರಿವರ್ಮನ ಒಂದು ಕೊಡುಗೆ ಅನ್ನುವಂಥದ್ದು ಬಹಳಷ್ಟು ದೊಡ್ಡದಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರು ರಾಜಧಾನಿಯನ್ನ ಕೋಲಾರದಿಂದ ತಲಕಾಡಿಗೆ ಬದಲಾಯಿಸ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ತಲಕಾಡು ಅಂತ ಹೇಳಿ ಬಂದಾಗ ಕಾವೇರಿ ನದಿ ತೀರದಲ್ಲಿರೋದ್ರಿಂದ ಇದು ಆರ್ಥಿಕವಾಗಿ ಮತ್ತು ರಕ್ಷಣಾತ್ಮಕವಾಗಿ ಬಹಳಷ್ಟು ಸುರಕ್ಷಿತವಾಗಿರುವಂಥ ಸ್ಥಳವಾಗಿರುತ್ತೆ. ಹಾಗಾಗಿ ತಲಕಾಡಿಗೆ ಇವರು ರಾಜಧಾನಿಯನ್ನ ಬದಲಾಯಿಸ್ತಾರೆ. ಸೊ ರಾಜಧಾನಿ ಯಾವಾಗ ತಲಕಾಡಿಗೆ ಬದಲಾಗುತ್ತೋ ಆ ಆರಂಭದಿಂದ ಗಂಗರಿಗೆ ತಲಕಾಡಿನ ಗಂಗರು ಅನ್ನುವಂತಹ ಹೆಸರು ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ 3ನೇ ಮಾಧವ ಅಂತ ಹೇಳಿ ಬರ್ತಾರೆ. ಇವರು ಕ್ರಿಸ್ತ ಶಕ 460ರಿಂದ 500ರವರೆಗೆ ಇವರು ಆಳ್ವಿಕೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸೊ ಇವರನ್ನ ಶಾಸನಗಳಲ್ಲಿ ತಡಂಗಾಳ ಮಾಧವ ಅಂತ ಹೇಳಿ ಹೆಸರಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ 3ನೇ ಮಾಧವ ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಗಂಗಾ ವಂಶದವರು ಆರಂಭದಿಂದ ಜೈನ ಧರ್ಮಕ್ಕೆ ಇವರು ಬಹಳಷ್ಟು ಪ್ರೋತ್ಸಾಹವನ್ನು ಮಾಡ್ತಾ ಇರ್ತಾರೆ. ಆದರೆ ಗಂಗರ ಅರಸರಲ್ಲಿ 3ನೇ ಮಾಧವ ಬೌದ್ಧ ಧರ್ಮಕ್ಕೆ ಬೆಂಬಲವನ್ನು ಕೊಟ್ಟಂತಹ ಏಕೈಕ ದೊರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಇವರು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಓಕೆ. ಸೊ ನಂತರದಲ್ಲಿ ಅವನಿತ ಅಂತ ಹೇಳಿ ಬರ್ತಾರೆ. ಸೊ ಇವರು ಕ್ರಿಸ್ತ ಶಕ 500ರಿಂದ 540ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ಇವರಿಗೆ ಬಾಲ್ಯದಲ್ಲೇ ಪಟ್ಟಾಭಿಷೇಕವಾಗುತ್ತೆ. ಹಾಗಾಗಿ ಸುಮಾರು 40 ವರ್ಷಗಳ ಕಾಲ, ಕೆಲವೊಂದಿಷ್ಟು ಆಧಾರಗಳ ಪ್ರಕಾರವಾಗಿ 40 ವರ್ಷಗಳಿಗಿಂತ ಹೆಚ್ಚಿನ ಅವಧಿಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರ ಜೈನ ಗುರುಗಳು ಅಥವಾ ಧಾರ್ಮಿಕ ಗುರುಗಳು ಅಂತ ಹೇಳಿ ಬಂದಾಗ ವಿಜಯ ಕೀರ್ತಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರ ಮಾರ್ಗದರ್ಶನದಲ್ಲಿ ಜೈನ ಧರ್ಮದ ಪ್ರಸಾರಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರು ಜೈನ ಧರ್ಮದ ಅನುಯಾಯಿಗಳಾಗಿದ್ರೂ ಕೂಡ ವೈದಿಕ ಧರ್ಮಕ್ಕೆ ಸಮಾನವಾದಂತಹ ಗೌರವವನ್ನು ಕೊಡ್ತಾರೆ. ದೇವಸ್ಥಾನಗಳಿಗೆ, ಬ್ರಾಹ್ಮಣರಿಗೆ ದಾನದತ್ತಿಯನ್ನು ನೀಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರದಲ್ಲಿ ದುರ್ವಿನಿತ ಅಂತ ಹೇಳಿ ಬರ್ತಾರೆ. ಸೊ ಇವರು ಕ್ರಿಸ್ತ ಶಕ 540ರಿಂದ 600ರವರೆಗೆ ಆಳ್ವಿಕೆಯನ್ನು ಮಾಡಿದಂತಹ ಅತ್ಯಂತ ಶ್ರೇಷ್ಠ ಮತ್ತು ಪರಾಕ್ರಮಿ ಅಂತ ಹೇಳಿ ನೋಡ್ಬೋದು. ಅಷ್ಟೇ ಅಲ್ಲದೆ ಇವರು ಸಾಹಿತ್ಯ ಲೋಕಕ್ಕೂ ಕೂಡ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಇವರ ತಂದೆ ಅವನಿತ ಆಗಿರ್ತಾರೆ. ಅವರ ತಾಯಿ ಬಂದು ಪುನ್ನಾಟದ ರಾಜಕುಮಾರಿ ಜ್ಯೇಷ್ಠಾದೇವಿಯವರು ಆಗಿರ್ತಾರೆ. ಸೊ ದುರ್ವಿನಿತಗೆ ಇರುವಂತಹ ಬಿರುದುಗಳನ್ನು ನಾವು ನೋಡ್ತಾ ಹೋದರೆ ಇವರನ್ನು ಅರೀಂದ್ರಪ ಅಂತ ಹೇಳಿ ಕರಿತಾ ಇದ್ರು. ಅಂದರೆ ಶತ್ರು ರಾಜರಿಗೆ ಇವರು ಸಿಂಹದಂತೆ ಇರ್ತಾರೆ ಅಂತ ಹೇಳಿ. ನಂತರ ಮತ್ತರಸ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ನಂತರ ಧರ್ಮ ಮಹಾರಾಜಾಧಿರಾಜ ಅಂತ ಹೇಳಿ, ನಂತರ ದಕ್ಷಿಣ ರಾಜ್ಯ ಸಂರಕ್ಷಣಾ ಸಮರ್ಥ ಅಂತ ಹೇಳಿ ಇವರನ್ನು ಕರೆಯಲಾಗ್ತಾ ಇತ್ತು. ಸೊ ಇದಾದ ನಂತರ ದುರ್ವಿನಿತನ ಒಂದು ಸಾಹಿತ್ಯಿಕ ಸಾಧನೆಗಳನ್ನು ನಾವು ನೋಡ್ತಾ ಹೋದರೆ ಇವರು ಮಹಾನ್ ಕವಿ ಆಗಿರ್ತಾರೆ. ಅಷ್ಟೇ ಅಲ್ಲದೆ ಶ್ರೀ ವಿಜಯ ಬರೆದಿರುವಂತಹ ಕವಿರಾಜ ಮಾರ್ಗದಲ್ಲಿ ದುರ್ವಿನಿತನನ್ನು ಅತ್ಯುತ್ತಮ ಕನ್ನಡ ಗದ್ಯಗಾರ ಅಂತ ಹೇಳಿ ಸ್ಮರಿಸಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ದುರ್ವಿನಿತ ಗುಣಾಢ್ಯನು ಪೈಸಾಚಿ ಭಾಷೆಯಲ್ಲಿ ಬರೆದಿರುವಂತಹ ಬೃಹತ್ ಕಥೆಯನ್ನು ಸಂಸ್ಕೃತಕ್ಕೆ ಭಾಷಾಂತರವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಭಾರವಿ ಬರೆದಿರುವಂತಹ ಕೀರ್ತಾರ್ಜುನಿಯ
ಅನ್ನುವಂತಹ ಒಂದು ಕೃತಿಯನ್ನು ಇವರು ವಿವರಣಾತ್ಮಕವಾದಂತಹ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ತದನಂತರ ಇವರು ಶಬ್ದಾವತಾರ ಅಂತ ಹೇಳಿ ಒಂದು ವ್ಯಾಕರಣ ಕೃತಿಯನ್ನು ಕೂಡ ಬರೆದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಧಾರ್ಮಿಕ ಮತ್ತು ಶೈಕ್ಷಣಿಕ ಕೊಡುಗೆ ಅಂತ ಹೇಳಿ ಬಂದಾಗ ಇವರ ಗುರುಗಳು ಜೈನ ಮುನಿಗಳಾದಂತಹ ಪೂಜ್ಯಪಾದರು ಆಗಿರ್ತಾರೆ. ಇವರನ್ನು ದೇವನಂದಿ ಅಂತ ಹೇಳಿ ಕೂಡ ಕರೆಯಲಾಗುತ್ತೆ. ಇವರ ಗೌರವಾರ್ಥವಾಗಿ ಅನೇಕ ಬಸದಿಗಳನ್ನು ದುರ್ವಿನಿತರವರು ನಿರ್ಮಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರು ಜೈನ ವಿದ್ವಾಂಸರಿಗೆ ಆಶ್ರಯವನ್ನು ನೀಡೋದ್ರ ಜೊತೆಗೆ ಬ್ರಾಹ್ಮಣ ವಿದ್ವಾಂಸರಿಗೂ ಕೂಡ ಗ್ರಾಮಗಳನ್ನು ದಾನವಾಗಿ ನೀಡ್ತಾ ಇದ್ರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಯುದ್ಧ ಮತ್ತು ವಿಜಯಗಳು ಅಂತ ಬಂದಾಗ HD ಕೋಟೆ ಅಂದರೆ ಅವರ ತಾಯಿ ಹುಟ್ಟೂರಾದಂತಹ ಪುನ್ನಾಟ ಏನಿರುತ್ತೆ, ಸೊ ಇದರಲ್ಲಿ ಅವರು ಗಂಗಾ ಸಾಮ್ರಾಜ್ಯಕ್ಕೆ ಈ ಒಂದು ರಾಜ್ಯವನ್ನು ಸೇರಿಸ್ಕೊಳ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಯುದ್ಧಗಳು ಅಂತ ಬಂದಾಗ ಪಲ್ಲವರನ್ನು ಸೋಲಿಸಿ ಒಂದಿಷ್ಟು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ದುರ್ವಿನಿತನ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ಶಾಸನ ಅಂತ ಹೇಳಿ ನಾವು ಹೆಬ್ಬೆಟ್ಟು ಶಾಸನವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಸಂಸ್ಕೃತ ಭಾಷೆಯಲ್ಲಿದ್ದು ಇದು ಚಾಮರಾಜನಗರ ಜಿಲ್ಲೆಯ ಹೆಬ್ಬೆಟ್ಟ ಅನ್ನುವಂತಹ ಪ್ರದೇಶದಲ್ಲಿ ಕಂಡುಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಹೆಬ್ಬೆಟ್ಟ ಶಾಸನದಲ್ಲಿ ದುರ್ವಿನಿತನ ವಂಶಾವಳಿ ಮತ್ತು ಅವನ ದಿಗ್ವಿಜಯಗಳ ಬಗ್ಗೆ ಮಾಹಿತಿಯನ್ನು ಕೊಡುತ್ತೆ. ಅದರಲ್ಲೂ ಪಲ್ಲವರ ವಿರುದ್ಧ ಅವರು ಗಳಿಸಿರುವಂತಹ ವಿಜಯಗಳ ಬಗ್ಗೆ ಈ ಶಾಸನ ಮಾತಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಅಷ್ಟೇ ಅಲ್ಲದೆ ದುರ್ವಿನಿತ ಒಬ್ಬ ಮಹಾನ್ ವಿದ್ವಾಂಸನಾಗಿದ್ದನು ಮತ್ತು ಸಾಹಿತ್ಯ ಪ್ರೇಮಿಯಾಗಿದ್ದನು ಅನ್ನುವಂತಹ ವಿಚಾರಗಳನ್ನು ಕೂಡ ಈ ಶಾಸನವು ಸಾಕ್ಷ್ಯಗಳನ್ನು ನೀಡಿ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ಜೊತೆಗೆ ಬ್ರಾಹ್ಮಣ ವಿದ್ವಾಂಸರಿಗೆ ನೀಡಿದಂತಹ ಭೂದಾನಗಳ ಬಗ್ಗೆ ಕೂಡ ಇದು ಉಲ್ಲೇಖ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಮುಷ್ಕರ ಅಂತ ಹೇಳಿ ಒಬ್ಬರು ರಾಜರು ಬರ್ತಾರೆ. ಇವರು 7ನೇ ಶತಮಾನದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಮಾಹಿತಿ ಯಾವುದು ಅಂತ ಹೇಳಿದ್ರೆ, ಮುಷ್ಕರನ ಕಾಲಕ್ಕೆ ಸೇರಿದಂತಹ ಕಾಪರ್ ಪ್ಲೇಟ್ಸ್ ಅಂದರೆ ತಾಮ್ರ ಶಾಸನಗಳನ್ನು ಪ್ರಸ್ತುತ ಲಂಡನ್ನ ಬ್ರಿಟಿಷ್ ಮ್ಯೂಸಿಯಮಲ್ಲಿ ಸಂರಕ್ಷಣೆಯನ್ನು ಮಾಡಲಾಗಿದೆ ಅನ್ನುವಂತಹ ಮಾಹಿತಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಭೂವಿಕ್ರಮ ಅಂತ ಹೇಳಿ ಒಬ್ಬರು ರಾಜರು ಬರ್ತಾರೆ. ಇವರು ಕ್ರಿಸ್ತ ಶಕ 633ರಿಂದ 679ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಇವರ ಕಾಲದಲ್ಲಿ ಗಂಗರು ಮತ್ತು ಪಲ್ಲವರ ನಡುವೆ ನಡೆದಂತಹ ನಿರ್ಣಾಯಕ ಯುದ್ಧ ಅಂತ ಹೇಳಿದ್ರೆ ಅದು ವಿಳಿಂಧೈ ಕದನ ಆಗಿರುತ್ತೆ. ಈ ಒಂದು ಕದನದಲ್ಲಿ ಭೂವಿಕ್ರಮನು ಪಲ್ಲವರ ದೊರೆಯಾದಂತಹ ಪರಮೇಶ್ವರ ವರ್ಮನನ್ನ ಹೀನಾಯವಾಗಿ ಸೋಲಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಪರಮೇಶ್ವರ ವರ್ಮನನ್ನ ಸೋಲಿಸಿದ ನಂತರ ಭೂವಿಕ್ರಮನು ಪಲ್ಲವರಿಂದ ಅತ್ಯಂತ ಬೆಲೆ ಬಾಳುವಂತಹ ಮತ್ತು ಅವರ ರಾಜಮನೆತನದ ಸಂಕೇತವಾಗಿರುವಂತಹ ಉಗ್ರೋದಯ ಅನ್ನುವಂತಹ ಒಂದು ರತ್ನ ಕಂಠಹಾರವನ್ನು ವಶಪಡಿಸ್ಕೊಳ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಭೂವಿಕ್ರಮನನ್ನ ಶ್ರೀವಲ್ಲಭ ಅಂತ ಹೇಳಿ ಕರೆಯಲಾಗ್ತಿತ್ತು ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದು. ಸೊ ಇದಾದ ನಂತರದಲ್ಲಿ ಶ್ರೀ ಪುರುಷ ಅಂತ ಹೇಳಿ ರಾಜರು ಬರ್ತಾರೆ. ಇವರು ಕ್ರಿಸ್ತ ಶಕ 725ರಿಂದ 788ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಇವರ ಆಳ್ವಿಕೆಯ ಸಮಯವನ್ನು ಸಮೃದ್ಧಿ ಕಾಲ ಅಂತ ಹೇಳಿ ಕರೆಯಲಾಗ್ತಿತ್ತು. ಅಷ್ಟೇ ಅಲ್ಲದೆ ಶ್ರೀರಾಜ್ಯ, ಸಮೃದ್ಧಿ ರಾಜ್ಯ, ಅತ್ಯಂತ ಸಂಪದ್ಭರಿತವಾದಂತಹ ಸುಖ ಶಾಂತಿಯಿಂದ ಕೂಡಿರುವಂತಹ ರಾಜ್ಯ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು ಇವರು ಆಡಳಿತಾತ್ಮಕ ದೃಷ್ಟಿಯಿಂದ ಮಾಕುಂದ ಅಂದರೆ ಚನ್ನಪಟ್ಟಣದಿಂದ ನೆಲಮಂಗ ಸೊ ಇವರು ಆಡಳಿತಾತ್ಮಕ ದೃಷ್ಟಿಯಿಂದ ರಾಜಧಾನಿಯನ್ನ ಮಾಕುಂದ ಅಂದರೆ ಚನ್ನಪಟ್ಟಣ, ಸೊ ಇಲ್ಲಿಂದ ನೆಲಮಂಗಲಕ್ಕೆ ಈ ಒಂದು ರಾಜಧಾನಿಯನ್ನ ಸ್ಥಳಾಂತರವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಇವರ ಸಾಹಿತ್ಯ ಕೊಡುಗೆಯನ್ನು ನಾವು ನೋಡ್ತಾ ಹೋದರೆ ಇವರು ಗಜಶಾಸ್ತ್ರ ಅಂತ ಹೇಳಿ ಒಂದು ಕೃತಿಯನ್ನು ಬರೀತಾರೆ. ಈ ಒಂದು ಗಜಶಾಸ್ತ್ರವು ಆನೆಗಳನ್ನು ಪಳಗಿಸುವಂತಹ ವಿಧಾನ, ಹಾಗೆ ಅವುಗಳ ರೋಗಗಳಿಗೆ ಚಿಕಿತ್ಸೆ ಮತ್ತು ಯುದ್ಧದಲ್ಲಿ ಆನೆಗಳ ಬಳಕೆಯ ಕುರಿತು ಒಂದು ವೈಜ್ಞಾನಿಕವಾಗಿ ಈ ಒಂದು ಗ್ರಂಥವನ್ನು ರಚನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ ಪರೀಕ್ಷೆಯಲ್ಲಿ ಈ ಗಜಶಾಸ್ತ್ರದ ಬಗ್ಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇರುತ್ತೆ. ಶ್ರೀ ಪುರುಷ ಬರೆದಿರುವಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಅದು ಗಜಶಾಸ್ತ್ರ ಆಗಿರುತ್ತೆ. ಸೊ ನಂತರ
ಶ್ರೀ ಪುರುಷನಿಗೆ ಇರುವಂತಹ ಬಿರುದುಗಳನ್ನು ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಪೆರ್ಮನಾಡಿ ಅಂದರೆ ಪಲ್ಲವರನ್ನ ಸೋಲಿಸಿದ ನೆನಪಿಗಾಗಿ ಬಂದಂತಹ ಬಿರುದು ಅಂತ ಹೇಳಿ ನೋಡ್ಬೋದು. ನಂತರ ಚರ್ಮನಾಡಿ ಅಂತಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ನಂತರ ಭೀಮಕೂಪ ಅನ್ನುವಂತಹ ಒಂದು ಬಿರುದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಶ್ರೀ ಪುರುಷನ ಕಾಲದಲ್ಲಿ ನಡೆದಂತಹ ಪ್ರಮುಖ ಯುದ್ಧಗಳನ್ನು ನಾವು ನೋಡ್ತಾ ಹೋದರೆ ಎರಡನೇ ವಿಳಿಂದೈ ಕದನ ನಡೆಯುತ್ತೆ. ಪಲ್ಲವರ ದೊರೆ ಎರಡನೇ ನಂತರದಲ್ಲಿ ಶ್ರೀ ಪುರುಷನ ಕಾಲದಲ್ಲಿ ನಡೆದಂತಹ ಯುದ್ಧಗಳನ್ನು ನಾವು ನೋಡ್ತಾ ಹೋದರೆ ಎರಡನೇ ವಿಳಿಂದೈ ಕದನ ನಡೆಯುತ್ತೆ. ಇದರಲ್ಲಿ ಗಂಗರಿಗೂ ಮತ್ತು ಪಲ್ಲವರ ದೊರೆ ಎರಡನೇ ಪರಮೇಶ್ವರ ವರ್ಮನಿಗೂ ಈ ಒಂದು ಯುದ್ಧ ನಡೆಯುತ್ತೆ. ಈ ಒಂದು ಯುದ್ಧದಲ್ಲಿ ಎರಡನೇ ಪರಮೇಶ್ವರ ವರ್ಮನನ್ನ ಸೋಲಿಸಿ ಶ್ರೀ ಪುರುಷನು ಪೆರ್ಮನಾಡಿ ಅನ್ನುವಂಥ ಬಿರುದನ್ನು ಪಡಿತಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ರಾಷ್ಟ್ರಕೂಟರೊಂದಿಗೆ ಸಂಘರ್ಷವನ್ನು ಕೂಡ ನಾವು ನೋಡ್ಬೋದು. ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣ ಶ್ರೀ ಪುರುಷನನ್ನ ಸೋಲಿಸಿ ಗಂಗರ ಮೇಲೆ ಸ್ವಲ್ಪ ಮಟ್ಟಿನ ಹಿಡಿತವನ್ನು ಸಾಧಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಹಿರೇಗುಡ್ಗಲ್ ಅಂತ ಹೇಳಿ ಒಂದು ವೀರಗಲ್ ಬರುತ್ತೆ. ಸೊ ವೀರಗಲ್ ಅಂದರೆ ಏನು, ಇದರ ವಿಧಗಳು ಯಾವುದು, ಇದ್ರ ಬಗ್ಗೆ ನಾವು ಮುಂದೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿ ಈ ಒಂದು ವೀರಗಲ್ಲು ಗಂಗರು ಮತ್ತು ರಾಷ್ಟ್ರಕೂಟರ ನಡುವೆ ನಡೆದಂತಹ ಭೀಕರ ಯುದ್ಧದ ಬಗ್ಗೆ ಮತ್ತು ಈ ಒಂದು ಯುದ್ಧದಲ್ಲಿ ಸಾವನ್ನಪ್ಪಿದಂತಹ ಸೈನಿಕರ ಬಗ್ಗೆ ಇದು ವಿವರಣೆಯನ್ನು ಕೊಡ್ತಾ ಹೋಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಶ್ರೀ ಪುರುಷನು ಪೆರೂರಿನಲ್ಲಿ ಸುಂದರವಾದಂತಹ ಬಸದಿಯನ್ನು ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ತದನಂತರ ಎರಡನೇ ಶಿವಮಾರ ಅಂತ ಹೇಳಿ ಬರ್ತಾರೆ. ಸೊ ಇವರನ್ನು ನಾವು ಸೈಗೊಟ್ಟ ಶಿವಮಾರ ಅಂತಲೂ ಕೂಡ ಕರಿಬಹುದು. ಇವರು ಕ್ರಿಸ್ತ ಶಕ 788ರಿಂದ 814ರವರೆಗೆ ಇವರು ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಸೈಗೊಟ್ಟ ಶಿವಮಾರ ಇವರನ್ನು ಇತಿಹಾಸ ಪುಟಗಳಲ್ಲಿ ಅಪ್ರತಿಮ ಪಂಡಿತ ಅಂತ ಹೇಳಿ ಕರೀತಾರೆ, ಸಾಹಿತಿ ಅಂತ ಹೇಳಿ ಕರೀತಾರೆ, ಅರಸ ಅಂತ ಹೇಳಿ ಕರೀತಾರೆ, ಅಪ್ರತಿಮ ಜ್ಞಾನಿ ಅಂತ ಹೇಳಿ ಕರೀತಾರೆ, ಜೊತೆಗೆ ನತದೃಷ್ಟ ಅರಸ ಅಂತಲೂ ಕೂಡ ಕರೀತಾರೆ. ಸೊ ಯಾಕೆ ಈ ರೀತಿಯೆಲ್ಲ ಬಿರುದುಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಮೊದಲಿಗೆ ಅಪ್ರತಿಮ ಪಂಡಿತ ಅಂತ ಹೇಳಿ ಬಂದಾಗ ಇವರು ಗಜಾಷ್ಟಕ ಅನ್ನುವಂತಹ ಒಂದು ಕೃತಿಯನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ. ಗಜಾಷ್ಟಕ ಅನ್ನುವಂತಹ ಕೃತಿ ಆನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕೃತಿ ಆಗಿರುತ್ತೆ. ಸೊ ಈ ಒಂದು ಕೃತಿಯಲ್ಲಿರುವಂತಹ ಸಾಹಿತ್ಯವನ್ನ ಅಂದಿನ ಕಾಲದ ಜನರು ಆಡ್ತಾ ಇದ್ರು ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದು. ತದನಂತರ ಸೇತುಬಂಧ ಅನ್ನುವಂತಹ ಮತ್ತೊಂದು ಕೃತಿಯನ್ನ ಇವರು ರಚನೆಯನ್ನ ಮಾಡಿದ್ದಾರೆ. ಆದರೆ ಇದು ಪ್ರಸ್ತುತ ಲಭ್ಯ ಇಲ್ಲ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಎರಡನೇ ಶಿವಮಾರ ಅಂತ ಹೇಳಿ ಬಂದಾಗ ಇವರಿಗಿರುವಂತಹ ಬಿರುದುಗಳು ಅಂತ ಬಂದಾಗ ಸೈಗೊಟ್ಟ ಅನ್ನುವಂತಹ ಬಿರುದನ್ನು ಕೊಟ್ಟಿದ್ದಾರೆ. ಸೈಗೊಟ್ಟ ಅಂತ ಹೇಳಿದ್ರೆ ಅತ್ಯಂತ ಶಿಸ್ತಿನವನು ಅಂತ ಹೇಳಿ, ಹಾಗಾಗಿ ಇವರನ್ನ ಸೈಗೊಟ್ಟ ಶಿವಮಾರ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ವೇದಾಂತಿ ಅಂತ ಹೇಳಿ ಕರೀತಾರೆ, ತತ್ವಶಾಸ್ತ್ರ ಪರಿಣಿತ ಅಂತ ಹೇಳಿ ಕರೀತಾರೆ ಮತ್ತು ಕರ್ಕ ಅಂತ ಹೇಳಿ ಕೂಡ ಕರೀತಾರೆ. ಹಾಗಾಗಿ ಇವರನ್ನ ಅಪ್ರತಿಮ ಜ್ಞಾನಿ ಅಂತ ಹೇಳಿ ಕರೀತಾರೆ. ಯಾಕೆ ಅಂದರೆ ತತ್ವಶಾಸ್ತ್ರವನ್ನ ಇವರು ಸಂಪೂರ್ಣವಾಗಿ ಅಧ್ಯಯನವನ್ನ ಮಾಡಿರ್ತಾರೆ ಅಂತ ಹೇಳಿ. ಸೊ ನಂತರ ಇಲ್ಲಿ ಶಿವಮಾರನನ್ನ ನತದೃಷ್ಟ ಅರಸ ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇವರು ತೆಗೆದುಕೊಳ್ಳುವಂತಹ ಪ್ರಮುಖ ನಿರ್ಧಾರಗಳೇನಿರುತ್ತೆ ಅವೆಲ್ಲವೂ ಕೂಡ ಇವರಿಗೆ ಸೋಲನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಇವರನ್ನ ನತದೃಷ್ಟ ಅರಸ ಅಂತ ಹೇಳಿ ಇತಿಹಾಸದ ಪುಟಗಳಲ್ಲಿ ಕರೆಯಲಾಗುತ್ತೆ. ಸೊ ಇದಕ್ಕೆ ಒಂದಿಷ್ಟು ಸಂದರ್ಭಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ರಾಷ್ಟ್ರಕೂಟರ ಒಂದು ಸಂದರ್ಭ ಅಂತ ಹೇಳಿ ಬಂದಾಗ ವಾರಸುದಾರರ ನಡುವೆ ಆಳ್ವಿಕೆಗಾಗಿ ಒಂದು ಆಂತರಿಕ ಕಲಹ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಅದರಲ್ಲಿ ರಾಷ್ಟ್ರಕೂಟರ ಧ್ರುವ ಒಂದು ಕಡೆ ಇರ್ತಾರೆ, ಮತ್ತೊಂದು ಕಡೆ ಎರಡನೇ ಗೋವಿಂದನ ನಡುವೆ ಈ ಒಂದು ಕಲಹ ಅನ್ನುವಂಥದ್ದು ಆಗ್ತಾ ಇರುತ್ತೆ. ಇಲ್ಲಿ ಶಿವಮಾರ ಏನು ಮಾಡ್ತಾರೆ, ಎರಡನೇ ಗೋವಿಂದನ ಪರವಾಗಿ ನಿಲ್ತಾರೆ, ಈತನಿಗೆ ಸಪೋರ್ಟ್ ಮಾಡ್ತಾರೆ ಮತ್ತು ಬೆಂಬಲವನ್ನು ಕೊಡ್ತಾರೆ. ಆದರೆ ಆಳ್ವಿಕೆಗಾಗಿ ನಡೆದಂತಹ ಈ ಒಂದು ಕಲಹದಲ್ಲಿ ಅಥವಾ ಯುದ್ಧದಲ್ಲಿ ರಾಷ್ಟ್ರಕೂಟರ ಧ್ರುವ ಗೆಲ್ತಾನೆ. ಸೊ ಹಾಗಾಗಿ ಇಲ್ಲಿ ಎರಡನೇ ಗೋವಿಂದನ ಜೊತೆಗೆ ಶಿವಮಾರ ಕೂಡ ಸೋಲನ್ನು ಅನುಭವಿಸ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ಧ್ರುವ ಏನು ಮಾಡ್ತಾನೆ, ಶಿವಮಾರನ ಮೇಲೆ ಸೇಡನ್ನು ತೀರಿಸ್ಕೊಳ್ತಾನೆ. ಅಂದರೆ ಮಂದಗುಂದೂರು ಅನ್ನುವಂತಹ ಕದನದಲ್ಲಿ ಧ್ರುವನು ಶಿವಮಾರನನ್ನು ಸೋಲಿಸ್ತಾನೆ ಮತ್ತು ರಾಷ್ಟ್ರಕೂಟರ ಕಾರಾಗೃಹದಲ್ಲಿ ಆತನನ್ನು ಬಂಧನ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು.
ಸೊ ನಂತರ ಎರಡನೇ ಸಂದರ್ಭವನ್ನು ನಾವು ನೋಡ್ತಾ ಹೋದರೆ ಧ್ರುವನ ನಂತರ ಬರುವಂತಹ ಅವರ ಮಕ್ಕಳೇನಿರ್ತಾರೆ ಅವರ ಮಧ್ಯೆ ಕೂಡ ಆಳ್ವಿಕೆಗಾಗಿ ಕಲಹ ಅನ್ನುವಂಥದ್ದು ಆರಂಭವಾಗುತ್ತೆ. ಈ ಸಂದರ್ಭದಲ್ಲಿ ಅವರ ಮಕ್ಕಳಾದಂತಹ ಮೂರನೇ ಗೋವಿಂದ ಮತ್ತು ಸ್ತಂಭ ಇವರ ನಡುವೆ ಈ ಒಂದು ಕಲಹ ಅನ್ನುವಂಥದ್ದು ಏರ್ಪಟ್ಟಿರುತ್ತೆ. ಇಲ್ಲಿ ಶಿವಮಾರ ಏನು ಮಾಡ್ತಾನೆ, ಸ್ತಂಭನಿಗೆ ಸಪೋರ್ಟ್ ಮಾಡ್ತಾನೆ. ಆದರೆ ಈ ಒಂದು ಯುದ್ಧದಲ್ಲಿ ಗೆಲ್ಲೋರು ಯಾರು, ಮೂರನೇ ಗೋವಿಂದ ಆಗಿರ್ತಾನೆ. ಹಾಗಾಗಿ ಶಿವಮಾರ ಮತ್ತೆ ಇಲ್ಲಿ ಸೋಲ್ತಾನೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ನಂತರ ಕೊನೆಯ ದಿನಗಳು ಅಂತ ಹೇಳಿ ಬಂದಾಗ ಶಿವಮಾರನು ತನ್ನ ಜೀವನದ ಬಹುಪಾಲು ಸಮಯವನ್ನು ರಾಷ್ಟ್ರಕೂಟರ ಕಾರಾಗೃಹದಲ್ಲಿ ಈತ ಬಂಧನ ಆಗಿರ್ತಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಅಮೋಘ ವರ್ಷ ನೃಪತುಂಗನ ಕಾಲ ಬರುತ್ತೆ. ಆ ಸಂದರ್ಭದಲ್ಲಿ ಅಮೋಘ ವರ್ಷ ಶಿವಮಾರನನ್ನು ಈ ಕಾರಾಗೃಹದಿಂದ ಬಿಡುಗಡೆಯನ್ನು ಮಾಡ್ತಾರೆ. ಆದರೆ ಶಿವಮಾರ ಏನು ಮಾಡ್ತಾನೆ, ಮತ್ತೆ ರಾಷ್ಟ್ರಕೂಟರ ವಿರುದ್ಧವಾಗಿ ದಂಗೆ ಹೇಳ್ತಾನೆ. ಸೊ ಈ ಸಂದರ್ಭದಲ್ಲಿ ಕಾಗೆ ಮುಗಿಯೂರು ಅಂತ ಹೇಳಿ ಒಂದು ಕದನ ನಡೆಯುತ್ತೆ. ಕ್ರಿಸ್ತ ಶಕ 816ರಲ್ಲಿ ಈ ಒಂದು ಯುದ್ಧದಲ್ಲಿ ಅಮೋಘ ವರ್ಷನ ಸೇನಾಧಿಪತಿಯಾದಂತಹ ಬಂಕೇಶ ಶಿವಮಾರನನ್ನು ಕಂಪ್ಲೀಟಾಗಿ ಸೋಲಿಸ್ತಾನೆ. ಜೊತೆಗೆ ಈ ಒಂದು ಯುದ್ಧದಲ್ಲಿ ಶಿವಮಾರ ಸಾವನ್ನಪ್ತಾನೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದಿಷ್ಟು ಕೂಡ ಶಿವಮಾರನು ಅನುಭವಿಸಿದಂತಹ ಸೋಲಿನ ವಿವರಗಳು ಆಗಿರುತ್ತೆ. ಸೊ ಇದಾದ ನಂತರ ಇಲ್ಲಿ ಸೈಗೊಟ್ಟ ಅನ್ನುವಂತಹ ಬಿರುದು ನಿಮ್ಮೆಲ್ರಿಗೂ ಕೂಡ ಗೊತ್ತು. ಶಿವಮಾರನನ್ನು ಸೈಗೊಟ್ಟ ಶಿವಮಾರ ಅಂತ ಹೇಳಿ ಕರೆಯಲಾಗ್ತಾ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವರು ಅನೇಕ ವರ್ಷಗಳ ಕಾಲ ರಾಷ್ಟ್ರಕೂಟರ ಸೆರೆಮನೆಯಲ್ಲಿದ್ದರೂ ಕೂಡ ಅವರು ತಮ್ಮ ಸ್ವಾಭಿಮಾನವನ್ನು ಬಿಟ್ಟಿರೋದಿಲ್ಲ. ಹಾಗೆ ಅವರು ತಮ್ಮ ಧೈರ್ಯವನ್ನು, ಚೇತನವನ್ನು, ಹೋರಾಟದ ಗುಣವನ್ನು ಅವರು ಬಿಟ್ಟಿರೋದಿಲ್ಲ. ಹಾಗಾಗಿ ಸೈಗೊಟ್ಟ ಅಂತ ಹೇಳಿದ್ರೆ, ಸೈ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಹೇಳಿ ಬರುತ್ತೆ, ಗೆದ್ದವನು ಅಂತ ಹೇಳಿ ಅರ್ಥ ಬರುತ್ತೆ. ಗೊಟ್ಟ ಅಂತ ಹೇಳಿದ್ರೆ ಸೈನಿಕ, ಧೀರ ಅಂತ ಹೇಳಿ ಹೆಸರು ಬರುತ್ತೆ. ಹಾಗಾಗಿ ಶಿವಮಾರನನ್ನು ಸೈಗೊಟ್ಟ ಶಿವಮಾರ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಸೊ ನಂತರದಲ್ಲಿ ಶಿವಮಾರನು ಅನೇಕ ವರ್ಷಗಳ ಕಾಲ ಕಾರಾಗೃಹದಲ್ಲಿದ್ದರೂ ಕೂಡ ಕಾರಾಗೃಹದಲ್ಲಿ ಅವರು ಅನೇಕ ಗ್ರಂಥಗಳನ್ನು ರಚನೆಯನ್ನು ಮಾಡ್ತಾರೆ. ಅದರಲ್ಲಿ ಗಜಾಷ್ಟಕ ಆಗಿರ್ಬೋದು, ಸೇತುಬಂಧ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ಇವರ ಪ್ರಮುಖ ಕೃತಿಗಳು ಆಗಿರುತ್ತೆ. ಸೊ ಇದಾದ ನಂತರ ಶಿವಮಾರ ಕಾಲದಲ್ಲಿ ಧರ್ಮ ಮತ್ತು ವಾಸ್ತುಶಿಲ್ಪ ಅಂತ ಹೇಳಿ ಬಂದಾಗ ರಾಜಕೀಯ ಸಂಕಷ್ಟಗಳ ನಡುವೆ ಕೂಡ ಇವರು ಧರ್ಮಕ್ಕೆ ಮಹತ್ವವನ್ನು ಕೊಟ್ಟಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರು ಕುಮ್ಮದವಾಡ ಅನ್ನುವಂತಹ ಒಂದು ಜೈನ ಬಸದಿಯನ್ನು ಕೂಡ ನಿರ್ಮಾಣವನ್ನು ಮಾಡಿದ್ದಾರೆ. ಇನ್ನು ಶ್ರವಣಬೆಳಗೊಳದಲ್ಲಿ ಚಂದ್ರಗಿರಿ ಬೆಟ್ಟದ ಮೇಲಿರುವಂತಹ ಶಿವಮಾರ ಬಸದಿಯನ್ನು ಕೂಡ ಇವರು ನಿರ್ಮಾಣವನ್ನು ಮಾಡಿದ್ದಾರೆ ಅಂತ ಹೇಳಿ ನಂಬಲಾಗಿದೆ. ಇನ್ನು ರಾಜಕೀಯ ಪಾಠ ಅಂತ ಹೇಳಿ ಬಂದಾಗ ತಪ್ಪು ಮೈತ್ರಿಕೂಟಗಳಾಗಿರ್ಬೋದು, ಅಥವಾ ಒಬ್ಬ ಶ್ರೇಷ್ಠ ರಾಜನನ್ನು ಹೇಗೆ ನತದೃಷ್ಟನನ್ನಾಗಿ ಮಾಡಬಹುದು ಅನ್ನೋದಕ್ಕೆ ಸೈಗೊಟ್ಟ ಶಿವಮಾರ ನಮ್ಮ ಇತಿಹಾಸದ ಪುಟಗಳಲ್ಲಿ ಒಂದು ಉದಾಹರಣೆ ಆಗಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಸೈಗೊಟ್ಟ ಶಿವಮಾರ ಆದ ನಂತರ ಕ್ರಿಸ್ತಶಕ 818ರಿಂದ 843ರವರೆಗೆ 1ನೇ ರಾಚಮಲ್ಲ ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾರೆ. ಸೊ ಅದಾದ ನಂತರ ಕ್ರಿಸ್ತಶಕ 843ರಿಂದ 870ರವರೆಗೆ ನೀತಿ ಮಾರ್ಗ ಎರೆಗಂಗಾ ಅಂತ ಹೇಳಿ ಅರಸರು ಬರ್ತಾರೆ. ಇವರು ಆಳ್ವಿಕೆಯನ್ನು ಮಾಡ್ತಾರೆ. ಸೊ ಇವರು ರಾಯರ ಮಡು ಅನ್ನುವಂತಹ ಒಂದು ಕದನದಲ್ಲಿ ಅಮೋಘ ವರ್ಷನ ಸೇನಾಧಿಪತಿಯಾದಂತಹ ಲಂಕೇಶನನ್ನು ಸೋಲಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವ್ರನ್ನ ಲಂಕೇಶ ಅಂತ ಹೇಳಿ ಕರೀತಾರೆ, ಬಂಕೇಶ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ನಂತರ ನೀತಿ ಮಾರ್ಗ ಎರೆಗಂಗರವರು ಸಲೇಖನ ವ್ರತವನ್ನು ಪಾಲಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಇದಾದ ನಂತರ ಕ್ರಿಸ್ತಶಕ 870ರಿಂದ 907ರವರೆಗೆ 2ನೇ ರಾಚಮಲ್ಲ ಅಧಿಕಾರವನ್ನು ಸ್ವೀಕರಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರಾದ ನಂತರ ಕ್ರಿಸ್ತಶಕ 907ರಿಂದ 921ರವರೆಗೆ ಎರೆಯಪ್ಪ ಅಂತ ಹೇಳಿ ಇವರು ಕೂಡ ಅಧಿಕಾರವನ್ನು ಸ್ವೀಕಾರವನ್ನು ಮಾಡ್ತಾರೆ. ಸೊ ನಂತರದಲ್ಲಿ ಕ್ರಿಸ್ತಶಕ 938ರಿಂದ 961ರವರೆಗೆ ಇಮ್ಮಡಿ ಬೂತುಗ ಅಂತ ಹೇಳಿ ಒಬ್ಬರು ಅರಸರು ಬರ್ತಾರೆ. ಇವರು ಆಳ್ವಿಕೆಯನ್ನು ಮಾಡ್ತಾ ಹೋಗ್ತಾರೆ. ಇವರ ಆಳ್ವಿಕೆಯಲ್ಲಿ ತಕ್ಕುಲಂ ಕದನ ಅಂತ ಹೇಳಿ ನಡೆಯುತ್ತೆ. ಈ ಒಂದು ಕದನ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅತ್ಯಂತ ಪ್ರಮುಖವಾದಂತಹ ಯುದ್ಧ ಅಂತ ಹೇಳಿ ನಾವು ನೋಡ್ಬೋದು. ಸೊ ಸಂದರ್ಭವನ್ನು ನಾವು ನೋಡ್ತಾ ಹೋದರೆ ರಾಷ್ಟ್ರಕೂಟರ ದೊರೆಯಾಗಿರುವಂತಹ 3ನೇ ಕೃಷ್ಣ ಮತ್ತು ಗಂಗರ ದೊರೆಯಾಗಿರುವಂತಹ ಇಮ್ಮಡಿ ಬೂತುಗ ಇವರಿಬ್ಬರೂ ಕೂಡ ಮೈತ್ರಿಕೂಟವನ್ನು ಮಾಡಿಕೊಂಡು ಇವರು ಚೋಳರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಯುದ್ಧದಲ್ಲಿ ಇಮ್ಮಡಿ ಬೂತುಗನು ಚೋಳರ ಯುವರಾಜನಾಗಿರುವಂತಹ ರಾಜಾದಿತ್ಯನನ್ನು
ಆತ ಆನೆಯ ಮೇಲೆ ಕುಳಿತಿದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಸಾಹಸಮಯವಾಗಿ ಆತನನ್ನು ಕೊಲ್ತಾನೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಗೆಲುವಿದೆಯಲ್ಲ, ಇದು ದಕ್ಷಿಣದ ಭಾರತದಲ್ಲಿ ಈ ಚೋಳರ ಪ್ರಭಾವವನ್ನು ತಾತ್ಕಾಲಿಕವಾಗಿ ಕುಗ್ಗಿಸುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಹಾಗಾಗಿ ತಕ್ಕುಲಂ ಕದನ ಅಂತ ಹೇಳಿ ಬಂದಾಗ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದ ನಂತರ ವೈವಾಹಿಕ ಸಂಬಂಧ ಮತ್ತು ರಾಜಕೀಯ ಸಂಬಂಧ ಅಂತ ಹೇಳಿ ಬಂದಾಗ ರಾಷ್ಟ್ರಕೂಟರ ದೊರೆಯಾಗಿರುವಂತಹ 3ನೇ ಕೃಷ್ಣನ ಮಗಳಾದಂತಹ ರೇವಕ ನಿರ್ಮಡಿಯನ್ನು ಬೂತಗನಿಗೆ ಕೊಟ್ಟು ವಿವಾಹವನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ಈ ಒಂದು ಮದುವೆಯ ಸವಿ ನೆನಪಿಗಾಗಿ ಬೂತಗನಿಗೆ ಬನವಾಸಿ 12,000, ಬೆಳಗೊಳ 300 ಮತ್ತು ಪುರಿಗೆರೆ 300 ಪ್ರಾಂತಿಗಳನ್ನು ಹುಂಬಳಿಯಾಗಿ ರಾಷ್ಟ್ರಕೂಟರ ದೊರೆ 3ನೇ ಕೃಷ್ಣ ಕೊಡ್ತಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಇಮ್ಮಡಿ ಬೂತನಿಗೆ ಇಮ್ಮಡಿ ಬೂತಗನಿಗೆ ಇರುವಂತಹ ಬಿರುದುಗಳನ್ನು ನಾವು ನೋಡ್ತಾ ಹೋದರೆ ಈತನನ್ನು ಗಂಗಾನಾರಾಯಣ ಅಂತ ಹೇಳಿ ಕರೆಯಲಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಈತನ ಪರಾಕ್ರಮ ಮತ್ತು ದೈವಭಕ್ತಿಗೆ ಸಂಕೇತವಾಗಿ. ನಂತರ ಗಂಗಾ ಅಂತ ಹೇಳಿ ಈತನನ್ನು ಕರೆಯಲಾಗುತ್ತೆ. ಅಂದರೆ ಗಂಗಾ ವಂಶದಲ್ಲೇ ಅತ್ಯಂತ ಶ್ರೇಷ್ಠ ಅನ್ನುವಂತಹ ಅರ್ಥದಲ್ಲಿ ಈತನನ್ನು ಗಂಗಾ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ಇದಿಷ್ಟು ಕೂಡ ಇಮ್ಮಡಿ ಬೂತಗನಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಓಕೆ, ಮಾರಸಿಂಹ ಅಂತ ಹೇಳಿ ಬರ್ತಾರೆ. ಇವರು ಕ್ರಿಸ್ತ ಶಕ 963ರಿಂದ 975ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಇವರು ಉತ್ತರ ಭಾರತದ ಗುರ್ಜನರು ಮತ್ತು ಪ್ರತಿಹಾರರನ್ನು ಸೋಲಿಸಿ ಗುರ್ಜರಾಧಿಕಾರ ಅಂತ ಹೇಳಿ ಇವರು ಬಿರುದನ್ನು ಪಡ್ಕೊಳ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಇವರಿಗಿರುವಂತಹ ಪ್ರಮುಖ ಬಿರುದುಗಳನ್ನು ನಾವು ನೋಡ್ತಾ ಹೋದರೆ ಗಂಗಾ ಚೂಡಾಮಣಿ ಅಂತ ಹೇಳಿ ಬಿರುದನ್ನು ಕೊಟ್ಟಿದ್ದಾರೆ. ನಂತರ ಗಂಗಾ ಕಂದರ್ಪ ಅಂತ ಹೇಳಿ ಬಿರುದನ್ನು ಕೊಟ್ಟಿದ್ದಾರೆ. ನಂತರ ನೊಳಂಬ ಕುಲಾಂತಕ ಅಂತ ಹೇಳಿ ಇವರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಯಾಕೆ ಅಂದರೆ ಇವರು ನೊಳಂಬರನ್ನು ಕೂಡ ಸಂಪೂರ್ಣವಾಗಿ ಸೋಲಿಸಿ ಅವರ ವಂಶವನ್ನು ಇವರು ಕಂಪ್ಲೀಟಾಗಿ ಸೋಲಿಸ್ತಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಇದಾದ ನಂತರ ಇವರಿಗೆ ಧರ್ಮ ಮಹಾರಾಜಾಧಿರಾಜ ಅಂತ ಹೇಳಿ ಕೂಡ ಇವರಿಗೆ ಬಿರುದನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನಂತರದಲ್ಲಿ ಧಾರ್ಮಿಕ ಅಂತ್ಯ ಅಂತ ಹೇಳಿ ಬಂದಾಗ ಮಾರಸಿಂಹನು ತನ್ನ ಆಳ್ವಿಕೆಯ ಕೊನೆಯ ಕಾಲಘಟ್ಟದಲ್ಲಿ ವೈರಾಗ್ಯವನ್ನು ತಗೊಳ್ತಾರೆ, ಅಂದರೆ ಅಧಿಕಾರವನ್ನು ತ್ಯಜಿಸ್ತಾರೆ. ಕ್ರಿಸ್ತಶಕ 975ರಲ್ಲಿ ಬಳ್ಳಾರಿ ಜಿಲ್ಲೆಯ ಬಂಕಾಪುರದಲ್ಲಿ ಜೈನ ಧರ್ಮದ ಅತ್ಯಂತ ಕಠಿಣವಾದಂತಹ ಸಲ್ಲೇಖನ ವ್ರತವನ್ನು ಕೈಗೊಂಡು ಪ್ರಾಣ ತ್ಯಾಗವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮತ್ತೊಂದು ಪ್ರಮುಖವಾದಂಥ ಮಾಹಿತಿ ಏನು ಅಂತ ಹೇಳಿದ್ರೆ, 2ನೇ ಮಾರಸಿಂಹನ ಆಸ್ಥಾನದಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಮಂತ್ರಿ ಮತ್ತು ಸಾಹಿತಿಯಾದಂತಹ ಚಾವುಂಡರಾಯನು ಆಶ್ರಯದಾತನಾಗಿರ್ತಾನೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಪ್ರಶ್ನೆ ಕೂಡ ಬರ್ತಾ ಇರುತ್ತೆ, ಚಾವುಂಡರಾಯನಿಗೆ ಆಶ್ರಯದಾತರು ಯಾರು ಅಂತ ಹೇಳಿ. ಸೊ ಇಬ್ಬರು ಬರ್ತಾರೆ, ಒಬ್ಬರು 2ನೇ ಮಾರಸಿಂಹ ಮತ್ತು 4ನೇ ರಾಚಮಲ್ಲ ಅಂತ ಹೇಳಿ. ಓಕೆ, ಸೊ ಇದಾದ ನಂತರ ಒಂದು ಕಡಲೂರು ಶಾಸನ ಅಂತ ಹೇಳಿ ಬರುತ್ತೆ. ಸೊ ನಂತರದಲ್ಲಿ ಕಡಲೂರು ಶಾಸನ ಅಂತ ಹೇಳಿ ಬರುತ್ತೆ. ಈ ಒಂದು ಶಾಸನವು 2ನೇ ಮಾರಸಿಂಹನಿಗೆ ಸೇರಿದಂತಹ ಶಾಸನವಾಗಿರುತ್ತೆ. ಇದು ಪ್ರಸ್ತುತ ಮಂಡ್ಯ ಜಿಲ್ಲೆಯ ಕಡಲೂರು ಅನ್ನುವಂತಹ ಒಂದು ಪ್ರದೇಶದಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಕಡಲೂರು ಶಾಸನದಲ್ಲಿ ಯಾವ ವಿಷಯದ ಕುರಿತು ಮಾತನಾಡಿದ್ದಾರೆ ಅಂತ ಹೇಳಿದ್ರೆ, ಈ ಶಾಸನವು 2ನೇ ಮಾರಸಿಂಹನು ಕಡಲೂರು ಗ್ರಾಮವನ್ನು ಜೈನ ಬಸದಿಗಳಿಗೆ ಮತ್ತು ವಿದ್ವಾಂಸರಿಗೆ ದಾನವಾಗಿ ನೀಡಿದ್ದನ್ನು ಇಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಇದು ಮಾರಸಿಂಹನ ಮಿಲಿಟರಿ ಸಾಧನೆಗಳನ್ನು ಕೂಡ ವಿವರಣೆಯನ್ನು ಕೊಡ್ತಾ ಹೋಗುತ್ತೆ. ವಿಶೇಷವಾಗಿ ರಾಷ್ಟ್ರಕೂಟ ದೊರೆ 3ನೇ ಕೃಷ್ಣನಿಗೆ ಇವನು ನೀಡಿದಂತಹ ಬೆಂಬಲದ ಬಗ್ಗೆ ಮಾಹಿತಿಗಳನ್ನು ನಾವು ನೋಡ್ತಾ ಹೋಗ್ಬೋದು. ಮತ್ತು ಮಾರಸಿಂಹನು ನೊಳಂಬ ಕುಲಾಂತಕ ಅನ್ನುವಂತಹ ಬಿರುದನ್ನು ಪಡೆದಿರುವಂತಹ ವಿಚಾರವನ್ನು ಕೂಡ ಕಡಲೂರು ಶಾಸನ ನಮಗೆ ತಿಳಿಸ್ತಾ ಹೋಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ 2ನೇ ಮಾರಸಿಂಹನಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. 4ನೇ ರಾಚಮಲ್ಲ ಅಂತ ಹೇಳಿ ಬರ್ತಾರೆ, ಬಹಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಇವರು. ಕ್ರಿಸ್ತ ಶಕ 975ರಿಂದ 986ರವರೆಗೆ
ಇವರು ಆಳ್ವಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಇವರು ಗಂಗರ ಕೊನೆಯ ಪ್ರಬಲ ಅರಸ ಮತ್ತು ಇವರ ಕಾಲದಲ್ಲಿ ಗಂಗ ಸಾಮ್ರಾಜ್ಯದಲ್ಲಿ ಸಾಂಸ್ಕೃತಿಕವಾಗಿ ಬಹಳಷ್ಟು ಸಾಧನೆಯನ್ನು ಮಾಡಿರುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋಗ್ಬೋದು. ಸೊ ಇವರ ಸಾಧನೆಯನ್ನು ನಾವು ನೋಡ್ತಾ ಹೋದರೆ ರಾಷ್ಟ್ರಕೂಟರ ಅವನತಿಯ ನಂತರ ಉಂಟಾದಂತಹ ಅಸ್ಥಿರತೆಯನ್ನು ಇವರು ಹೋಗಲಾಡಿಸ್ತಾರೆ ಮತ್ತು ಗೋವಿಂದರಸನ ದಂಗೆಯನ್ನು ಕೂಡ ಇವರು ಯಶಸ್ವಿಯಾಗಿ ಹತ್ತಿಕ್ತಾರೆ ಅಂತ ಹೇಳಿ ನೋಡ್ಬೋದಾಗಿರುತ್ತೆ. ಇನ್ನು ನೊಳಂಬರನ್ನ ಸೋಲಿಸಿ ಅವರ ಸಾಮ್ರಾಜ್ಯವನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆಯನ್ನು ಮಾಡಿ ಇವರು ಗಂಗಾ ಸಾಮ್ರಾಜ್ಯವನ್ನ ಭದ್ರಪಡಿಸ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ 4ನೇ ರಾಚಮಲ್ಲ ಅಂತ ಹೇಳಿ ಬಂದಾಗ ನಮಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗುವಂಥದ್ದು ಅವರ ಆಸ್ಥಾನದಲ್ಲಿ ಇದ್ದಂತಹ ಮಹಾಮಂತ್ರಿಯಾಗಿರುವಂತಹ ಚಾವುಂಡರಾಯನ ಒಂದು ಕೊಡುಗೆಯ ಬಗ್ಗೆ. ಸೊ ಇವರು ಕ್ರಿಸ್ತ ಶಕ 963ರಿಂದ 985ರವರೆಗೆ ಮಹಾಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರಿಗೆ ಆಶ್ರಯದಾತರು ಯಾರು ಅಂತ ಹೇಳಿದ್ರೆ ಮೊದಲಿಗೆ 2ನೇ ಮಾರಸಿಂಹ ಆಗಿರ್ತಾರೆ, ನಂತರ 4ನೇ ರಾಚಮಲ್ಲ, ನಂತರ 5ನೇ ರಾಚಮಲ್ಲನ ಬಳಿಯೂ ಕೂಡ ಇವರು ಮಹಾಮಂತ್ರಿಯಾಗಿ ಸೇನಾಪತಿಯಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಚಾವುಂಡರಾಯ ಇವರಿಗೆ ಇರುವಂತಹ ಬಿರುದುಗಳನ್ನು ನಾವು ನೋಡ್ತಾ ಹೋದರೆ ಸಮರ ಪರಶುರಾಮ ಅಂತ ಹೇಳಿ, ವೀರ ಮಾರ್ತಾಂಡ ಅಂತ ಹೇಳಿ, ರಣರಂಗ ಸಿಂಹ ಅಂತ ಹೇಳಿ ಹಾಗೂ ರಾಯ ಅಂತ ಹೇಳಿ ಇವರನ್ನು ಕರೆಯಲಾಗುತ್ತೆ. ಸೊ ನಂತರದಲ್ಲಿ ಮಹಾಮಂತ್ರಿ ಚಾವುಂಡರಾಯರವರು ವಾಸ್ತುಶಿಲ್ಪಕ್ಕೆ ನೀಡಿರುವಂತಹ ಅತ್ಯದ್ಭುತವಾದಂತಹ ಕೊಡುಗೆ ಅಂತ ಹೇಳಿದ್ರೆ ಅದು ಗೊಮ್ಮಟೇಶ್ವರ ಪ್ರತಿಮಾ ಸ್ಥಾಪನೆ ಆಗಿರುತ್ತೆ. ಸೊ ಇದು ಅವರ ಅತ್ಯಂತ ದೊಡ್ಡ ಸಾಧನೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಶ್ರವಣಬೆಳಗೊಳದಲ್ಲಿ 57.8 ಅಡಿಯಷ್ಟು ಎತ್ತರದ ಗೊಮ್ಮಟೇಶ್ವರ ಅಂದರೆ ಬಾಹುಬಲಿಯ ಪ್ರತಿಮೆಯನ್ನು ಕೆತ್ತಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಅವರ ತಾಯಿಯಾದಂತಹ ಕಾಳಲಾದೇವಿಯ ಇಚ್ಛೆಯನ್ನು ಪೂರೈಸಲು ಈ ಒಂದು ಪ್ರತಿಮೆಯನ್ನು ಕೆತ್ತಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ಪ್ರತಿಮೆಯ ಕೆಳಗಡೆ ಕನ್ನಡ, ತಮಿಳು ಮತ್ತು ಮರಾಠಿ ಭಾಷೆಗಳಲ್ಲಿ ಶ್ರೀ ಚಾವುಂಡರಾಯಂ ಮಾಡಿಸಿದಂ ಅಂತ ಹೇಳಿ ಬರೆಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನೀವು ನೋಡ್ತಿರುವಂಥದ್ದು ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ಇರುವಂತಹ ವಿಂಧ್ಯಗಿರಿ ಬೆಟ್ಟವನ್ನು. ಓಕೆ, ಸೊ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಅಂತ ಹೇಳಿ ಬಂದಾಗ ಪ್ರಸ್ತುತ ಇದು ಹಾಸನ ಜಿಲ್ಲೆಯಲ್ಲಿದೆ. ಜೈನ ಧರ್ಮದ ಪ್ರಮುಖ ಯಾತ್ರಾ ಸ್ಥಳವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಗೊಮ್ಮಟೇಶ್ವರ ಪ್ರತಿಮೆಯು ವಿಶ್ವದ ಅತಿ ಎತ್ತರವಾದಂತಹ ಮತ್ತು ಮುಕ್ತವಾಗಿ ನಿಂತಿರುವಂತಹ ಏಕಶಿಲಾ ಪ್ರತಿಮೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಪ್ರತಿಮೆ ಅಂತ ಹೇಳಿ ಬಂದಾಗ ಶ್ರವಣಬೆಳಗೊಳದಲ್ಲಿ ನಾವು 2 ಬೆಟ್ಟಗಳನ್ನು ನೋಡ್ತೀವಿ. ಒಂದು ದೊಡ್ಡ ಬೆಟ್ಟ ಅಂತ ಹೇಳಿ, ಮತ್ತೊಂದು ಚಿಕ್ಕ ಬೆಟ್ಟ ಅಂತ ಹೇಳಿ. ದೊಡ್ಡ ಬೆಟ್ಟ ಅಂತ ಹೇಳಿದ್ರೆ ಅದನ್ನ ಇಂದ್ರಗಿರಿ ಅಂತ ಹೇಳಿ ಕರೆಯಲಾಗುತ್ತೆ ಅಥವಾ ವಿಂಧ್ಯಗಿರಿ ಅಂತ ಹೇಳಿ ಕರೆಯಲಾಗುತ್ತೆ. ಹಾಗಾಗಿ ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಯಾವ ಬೆಟ್ಟದ ಮೇಲಿದ್ದಾರೆ ಅಂತ ಹೇಳಿ ನೋಡೋದಾದ್ರೆ ದೊಡ್ಡ ಬೆಟ್ಟ ಅಂದರೆ ಇಂದ್ರಗಿರಿ ಅಥವಾ ವಿಂಧ್ಯಗಿರಿ ಬೆಟ್ಟದಲ್ಲಿ ಪ್ರತಿಮೆ ಪ್ರತಿಷ್ಠಾಪನೆಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಚಿಕ್ಕ ಬೆಟ್ಟ ಏನಿದೆ ಇದನ್ನು ನಾವು ಚಂದ್ರಗಿರಿ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಚಂದ್ರ ಬಸದಿಯನ್ನು, ಚಾವುಂಡರಾಯ ಬಸದಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಶ್ರವಣಬೆಳಗೊಳದ ಗೊಮ್ಮಟೇಶ್ವರನ ಪ್ರತಿಮೆ ಅಂತ ಹೇಳಿ ಬಂದಾಗ ಇದು ಸುಮಾರು 57ರಿಂದ 58 ಅಡಿ. ಸೊ ಇದರ ಮಧ್ಯೆ ಬಹಳಷ್ಟು ಅಂಕಿಅಂಶಗಳ ವ್ಯತ್ಯಾಸ ಇರೋದನ್ನು ನೋಡ್ತೀವಿ. ಒಂದು ಕಡೆ 57 ಅಂತ ಹೇಳ್ತಾರೆ, ಮತ್ತೊಂದು ಕಡೆ 57.8 ಅಡಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ನಾವು 57ರಿಂದ 58 ಅಡಿಗಳಷ್ಟು ಎತ್ತರವಾಗಿದೆ ಅಂತ ಹೇಳಿ ನೋಡ್ಬೋದು. ಇದನ್ನು ಮೀಟರಲ್ಲಿ ನಾವು ನೋಡೋದಾದರೆ 17.5 ಮೀಟರ್ ಅಷ್ಟು ಎತ್ತರವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದರ ಇತಿಹಾಸ ಮತ್ತು ನಿರ್ಮಾಣ ಕಾರ್ಯವನ್ನು ನಾವು ನೋಡ್ತಾ ಹೋದರೆ ಇದು ಆರಂಭವಾಗುವಂಥದ್ದು ಕ್ರಿಸ್ತ ಶಕ 978ರಿಂದ. ಇದು ಸಂಪೂರ್ಣವಾಗಿ ಪೂರ್ಣಗೊಳ್ಳುವಂಥದ್ದು 983ರಲ್ಲಿ. ಕೆಲವೊಂದು ದಾಖಲೆಗಳ ಪ್ರಕಾರವಾಗಿ 993 ಅಂತ ಕೂಡ ಹೇಳಲಾಗುತ್ತೆ. ಆದರೆ ಹೆಚ್ಚಿನ ದಾಖಲೆಗಳಲ್ಲಿ 983 ಅಂತ ಹೇಳಿ ಮೆನ್ಷನನ್ನು ಮಾಡಿದ್ದಾರೆ. ಇನ್ನು ನಿರ್ಮಾಣವನ್ನು ಆರಂಭವನ್ನು ಮಾಡಿದಂಥವರು ಗಂಗರಾಜ ವಂಶದ 4ನೇ ರಾಚಮಲ್ಲನ ಮಹಾಮಂತ್ರಿಯಾದಂತಹ ಮತ್ತು ದಂಡನಾಯಕನಾದಂತಹ ಚಾವುಂಡರಾಯ. ಮತ್ತು ಇದನ್ನು ಶಿಲ್ಪಕಲೆಯನ್ನು ಕೆತ್ತನೆ ಮಾಡಿದವರು ಯಾರು ಅಥವಾ ಇದನ್ನು ಒಂದು ಮೇಲ್ವಿಚಾರಣೆಯನ್ನು ಮಾಡಿದವರು ಯಾರು ಅಂತ ಹೇಳಿದ್ರೆ ಅರಿಸ್ಟನೇಮಿ ಅಂತ ಹೇಳಿ ಬರ್ತಾರೆ. ಇನ್ನು ಶಿಲೆ ಅಂತ ಹೇಳಿ ಬಂದಾಗ ಇದು ಗ್ರಾನೈಟ್ ಶಿಲೆಯಿಂದ ಮಾಡಲ್ಪಟ್ಟಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ
ಕಲಾತ್ಮಕ ಲಕ್ಷಣಗಳ ಬಗ್ಗೆ ನಾವು ನೋಡ್ತಾ ಹೋದರೆ ಈ ಒಂದು ಪ್ರತಿಮೆಯು ನಿಂತ ಭಂಗಿಯಲ್ಲಿ ಧ್ಯಾನದ ರೂಪದಲ್ಲಿ ಈ ಒಂದು ಪ್ರತಿಮೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಧ್ಯಾನದಲ್ಲಿ ಇರೋದ್ರಿಂದ ಅವರ ಕಾಲುಗಳಲ್ಲಿ ಸುತ್ತ ಬಳ್ಳಿಯನ್ನು ಬೆಳೆದಿರುವಂಥದ್ದನ್ನು ಉತ್ತ ಬೆಳೆದಿರುವ ರೀತಿಯಲ್ಲಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಪ್ರತಿಮೆಯ ಪಾದದ ಬಳಿ ಕನ್ನಡ, ತಮಿಳು ಮತ್ತು ಮರಾಠಿ ಭಾಷೆಯ ಹಳೆಯ ಶಾಸನಗಳು ದೊರಕಿರುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಇನ್ನು ಗೊಮ್ಮಟೇಶ್ವರ ಪ್ರತಿಮೆಗೆ ಸಂಬಂಧಪಟ್ಟಂತಹ ಮತ್ತೊಂದು ಮಾಹಿತಿ ಅಂತ ಹೇಳಿದ್ರೆ, ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯವರು ಜುಲೈ 21ರಿಂದ ಜುಲೈ 31ರವರೆಗೆ 2006 ಮತ್ತು 7ನೇ ಸಾಲಿನಲ್ಲಿ ನಡೆಸಿದಂತಹ SMS ಸಮೀಕ್ಷೆಯಲ್ಲಿ ಆಗಸ್ಟ್ 5, 2007ರಂದು ಗೊಮ್ಮಟೇಶ್ವರ ಪ್ರತಿಮೆಯನ್ನು ಭಾರತದ 7 ಅದ್ಭುತಗಳಲ್ಲಿ ಮೊದಲನೆಯದು ಅಂತ ಹೇಳಿ ಎಲ್ಲರೂ ಮತ ಚಲಾಯಿಸಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರತಿಮೆಯನ್ನು ವಿಶ್ವದ ಅತಿ ಎತ್ತರವಾದಂತಹ ಏಕಶಿಲೆಯ ಶಿಲ್ಪ ಅಂತ ಹೇಳಿ ಪರಿಗಣಿಸಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ ಸೊ ಇಲ್ಲಿ ನಾನು ಬಾಹುಬಲಿ ಅಂದರೆ ಗೊಮ್ಮಟೇಶ್ವರನಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಸೊ ಇಲ್ಲಿ ನಮಗೆ ಇತಿಹಾಸದ ಪುಟಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬಾಹುಬಲಿಯ ಕಥೆಯನ್ನು, ಭರತನ ಕಥೆಯನ್ನು, ವೃಷಭನಾಥ ಇವರ ಬಗ್ಗೆ ನಾವು ಉಲ್ಲೇಖಗಳನ್ನು ನೋಡುವಂಥದ್ದು. ದಿಗಂಬರ ಸನ್ಯಾಸಿಯಾದಂತಹ ಜೀನಸೇನರವರು 9ನೇ ಶತಮಾನದಲ್ಲಿ ಸಂಸ್ಕೃತ ಭಾಷೆಯಲ್ಲಿ ಬರೆದಿರುವಂತಹ ಆದಿಪುರಾಣ ಅನ್ನುವಂತಹ ಒಂದು ಆದಿಪುರಾಣ ಎನ್ನುವಂತಹ ಒಂದು ಕಾವ್ಯದಿಂದ ನಾವು ಇವರ ಉಲ್ಲೇಖಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ ಸೊ ಈಗ ನಾವು ಬಾಹುಬಲಿಯ ಕುಟುಂಬದ ವಿವರಣೆಯನ್ನು ನೋಡ್ತಾ ಹೋಗೋಣ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಜೈನ ಧರ್ಮದಲ್ಲಿ 24 ತೀರ್ಥಂಕರನ್ನು ನಾವು ನೋಡ್ಬೋದು. ಅದರಲ್ಲಿ ಮೊದಲನೇ ತೀರ್ಥಂಕರು ಅಂತ ಹೇಳಿ ಬಂದಾಗ ವೃಷಭನಾಥ ಆಗಿರ್ತಾರೆ. ಇವರಿಗೆ 2 ಹೆಂಡತಿಯರು ಇರ್ತಾರೆ. ಅದರಲ್ಲಿ ಯಶಸ್ವತಿ ಅಂತ ಹೇಳಿ ಅಥವಾ ಸುಮಂಗಲ ಅಂತ ಹೇಳಿ ಕರೆಯಲಾಗುತ್ತೆ. ಮತ್ತೊಬ್ಬರು ಸುನಂದ ಅಂತ ಹೇಳಿ ಇರ್ತಾರೆ. ವೃಷಭನಾಥನಿಗೆ 100 ಜನ ಗಂಡು ಮಕ್ಕಳು ಮತ್ತು 2 ಹೆಣ್ಣು ಮಕ್ಕಳು ಇರ್ತಾರೆ. ಅದರಲ್ಲಿ ಹಿರಿಯ ಮಗ ಅಂತ ಹೇಳಿದ್ರೆ ಆತ ಭರತ ಚಕ್ರವರ್ತಿ ಆಗಿರ್ತಾನೆ. ಸೊ ಈತನ ತಾಯಿ ಬಂದು ಸುಮಂಗಲ ಇವರಾಗಿರ್ತಾರೆ. ಸೊ ಭರತ ಚಕ್ರವರ್ತಿಯ ಹೆಸರಿನಿಂದ ನಮ್ಮ ಭಾರತ ದೇಶಕ್ಕೆ ಭರತಖಂಡ, ಭರತ ವರ್ಷ, ಭಾರತ ಅಂತ ಹೇಳಿ ಹೆಸರು ಬಂದಿರುವಂತಹ ಒಂದು ಇತಿಹಾಸವನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ನಂತರ ದ್ವಿತೀಯ ಪುತ್ರ ಅಂತ ಹೇಳಿದ್ರೆ ಅದು ಬಾಹುಬಲಿ ಆಗಿರ್ತಾರೆ. ಸೊ ಇವರ ತಾಯಿ ಬಂದು ಸುನಂದ ಆಗಿರ್ತಾರೆ. ಸೊ ಇವರನ್ನು ನಾವು ಗೊಮ್ಮಟೇಶ್ವರ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನುಳಿದಂತಹ 98 ಪುತ್ರರು ಭರತ ಮತ್ತು ಬಾಹುಬಲಿಯ ಸಹೋದರರು ಆಗಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಪುತ್ರಿಯರು ಅಂತ ಹೇಳಿ ಬಂದಾಗ ಬ್ರಾಹ್ಮಿ ಅಂತ ಹೇಳಿ ಒಬ್ಬರು ಪುತ್ರಿ ಇರ್ತಾರೆ. ಇವರು ವೃಷಭನಾಥರು ಇವರಿಗೆ ಅಕ್ಷರ ವಿದ್ಯಾಭ್ಯಾಸವನ್ನು ಕಲಿಸ್ತಾರೆ. ಹಾಗಾಗಿ ಇವತ್ತಿನ ಬ್ರಾಹ್ಮಿ ಲಿಪಿ ಏನಿದೆ ಇದು ಬ್ರಾಹ್ಮಿ ಇವರ ಹೆಸರಿನಿಂದ ಬಂದಿದೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಸುಂದರಿ ಅಂತ ಹೇಳಿ ಮತ್ತೊಬ್ಬರು ಮಗಳಿರ್ತಾರೆ. ಇವರು ವೃಷಭನಾಥರು ಇವರಿಗೆ ಅಂಕವಿದ್ಯೆಯನ್ನು ಅಂದರೆ ಗಣಿತ ವಿದ್ಯೆಯನ್ನು ಹೇಳ್ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಭರತನಿಗೆ ಸಂಬಂಧಪಟ್ಟಂತಹ, ಬಾಹುಬಲಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಸೊ ನಂತರ ವೃಷಭನಾಥರವರು ವೈರಾಗ್ಯವನ್ನು ತಳೆದು ಅವರ ಸಾಮ್ರಾಜ್ಯದ ಆಳ್ವಿಕೆಯನ್ನು ತಮ್ಮ ಮಕ್ಕಳಾದಂತಹ ಭರತ ಮತ್ತು ಬಾಹುಬಲಿಗೆ ನೀಡ್ತಾರೆ. ಮುಂದೆ ಇದೇ ಸಾಮ್ರಾಜ್ಯದ ಆಧಿಪತ್ಯಕ್ಕಾಗಿ ಭರತ ಮತ್ತು ಬಾಹುಬಲಿಯ ನಡುವೆ ಒಂದು ಯುದ್ಧ ಏರ್ಪಡುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ಈ ಒಂದು ಯುದ್ಧ 3 ರೀತಿಯಲ್ಲಿ ಏರ್ಪಡುತ್ತೆ. ಈ ಒಂದು ಯುದ್ಧದಲ್ಲಿ ಬಾಹುಬಲಿ ವಿನ್ ಆಗ್ತಾರೆ, ಭರತ ಸೋಲ್ತಾರೆ. ಆದರೂ ಕೂಡ ಬಾಹುಬಲಿ ತನ್ನ ಎಲ್ಲ ಆಧಿಪತ್ಯವನ್ನು ತನ್ನ ಅಣ್ಣನಾದಂತಹ ಭರತನಿಗೆ ನೀಡಿ ರಾಜ್ಯವನ್ನು ತ್ಯಜಿಸಿ ಕಠಿಣ ತಪಸ್ಸನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾದ ನಂತರ ಶ್ರವಣ ಬೆಳಗೊಳದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಅಂತ ಹೇಳಿ ಉತ್ಸವವನ್ನು ಮಾಡ್ತಾರೆ. ಸೊ ಹಬ್ಬವನ್ನು ಮಾಡ್ತಾರೆ. ಸೊ ಈ ಒಂದು ಉತ್ಸವ 2006ರಲ್ಲಿ ಮತ್ತು 2018ರಲ್ಲಿ ನಡೆದಿದೆ. ಮುಂದೆ ಇದು 12 ವರ್ಷಗಳು ಅಂತ ಬಂದಾಗ 2030ರಲ್ಲಿ ಈ ಒಂದು ಉತ್ಸವ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರನಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ.
ಓಕೆ. ಸೊ ಇದಾದ ನಂತರ ನಮ್ಮ ಕರ್ನಾಟಕದಲ್ಲಿ 5 ಕಡೆ ಅಂದರೆ 5 ಜಾಗಗಳಲ್ಲಿ ನಾವು ಗೊಮ್ಮಟೇಶ್ವರನ ವಿಗ್ರಹವನ್ನು ನೋಡ್ತಾ ಹೋಗ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಗಳನ್ನು ಕೂಡ ನಾನು ಇಲ್ಲಿ ಕೊಟ್ಟಿದ್ದೇನೆ. ಮೊದಲಿಗೆ ಶ್ರವಣಬೆಳಗೊಳ, ಈಗ ತಾನೇ ನಾವು ಅಭ್ಯಾಸವನ್ನು ಮಾಡಿದ್ದೇವೆ. ಜಿಲ್ಲೆ ಅಂತ ಬಂದಾಗ ಹಾಸನ, ಎತ್ತರ ಅಂತ ಬಂದಾಗ 57ರಿಂದ 58 ಅಡಿ ಅಂತ ಹೇಳಿ ನೋಡ್ಬೋದು. ಸ್ಥಾಪನೆಯನ್ನು ಮಾಡಿದಂಥವರು ಚಾವುಂಡರಾಯ, ಗಂಗರ ಮಂತ್ರಿ ಆಗಿರ್ತಾನೆ. ಸ್ಥಾಪನೆಯ ವರ್ಷ ಅಂತ ಬಂದಾಗ ಕ್ರಿಸ್ತ ಶಕ 981 ಅಂತ ಹೇಳಿ ನಾವು ತೆಗೆದುಕೊಳ್ತೇವೆ. ಸೊ ಇದಾದ ನಂತರ ಕಾರ್ಕಳದಲ್ಲಿ, ಅದು ಉಡುಪಿ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಎತ್ತರ ಅಂತ ಬಂದಾಗ 42 ಅಡಿ ಎತ್ತರವಾಗಿದೆ ಅಂತ ಹೇಳಿ ನೋಡ್ಬೋದು. ಸೊ ಇದನ್ನು ಯಾರು ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಹೇಳಿದ್ರೆ ವೀರ ಪಾಂಡ್ಯರಾದಂತಹ ಭೈರವ ಅರಸರವರು ಈ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನು ಕಾರ್ಕಳದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಕ್ರಿಸ್ತ ಶಕ 1432ರಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ವೇಣೂರು ಅಂತ ಹೇಳಿ ಬರುತ್ತೆ, ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಇಲ್ಲಿ ಗೊಮ್ಮಟೇಶ್ವರನ ವಿಗ್ರಹ 35 ಅಡಿ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದನ್ನು ಸ್ಥಾಪನೆಯನ್ನು ಮಾಡಿದವರು ಯಾರು ಅಂತ ಹೇಳಿದ್ರೆ ತಿಮ್ಮಣ್ಣ ಅಜಿಲ ಅಂತ ಹೇಳಿ ಬರ್ತಾರೆ, ಇವರು ಸ್ಥಾಪನೆಯನ್ನು ಮಾಡಿದ್ದಾರೆ. ಸೊ ವರ್ಷ ಅಂತ ಹೇಳಿ ಬಂದಾಗ ಕ್ರಿಸ್ತ ಶಕ 1604ರಲ್ಲಿ ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಧರ್ಮಸ್ಥಳ, ಸೊ ಇದು ಕೂಡ ದಕ್ಷಿಣ ಕನ್ನಡದಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಇರುವಂತಹ ಗೊಮ್ಮಟೇಶ್ವರನ ವಿಗ್ರಹ 39 ಅಡಿಗಳಷ್ಟು ಎತ್ತರವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದನ್ನು ಸ್ಥಾಪನೆ ಮಾಡೋರು ಯಾರು ಅಂತ ಹೇಳಿದ್ರೆ ರತ್ನವರ್ಮ ಹೆಗಡೆಯವರು ಇದನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಸೊ ಇದು ಸ್ಥಾಪನಾ ವರ್ಷ ಅಂತ ಬಂದಾಗ ಕ್ರಿಸ್ತ ಶಕ 1973ರಲ್ಲಿ ಇದನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಗೊಮ್ಮಟಗಿರಿ ಅಂತ ಹೇಳಿ ಬರುತ್ತೆ, ಇದು ಮೈಸೂರು ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇಲ್ಲಿ ಇರುವಂತಹ ಗೊಮ್ಮಟೇಶ್ವರನ ವಿಗ್ರಹ ಬಂದು 20 ಅಡಿಗಳಷ್ಟು ಎತ್ತರವಾಗಿದೆ. ಸೊ ಇದನ್ನು ಯಾರು ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ವಿಜಯನಗರ ಕಾಲದ ಸ್ಥಳೀಯ ಅರಸರು ಇದನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗತ್ತೆ. ಆದರೆ ಯಾವುದೇ ರೀತಿಯಾದಂತಹ ನಿಖರ ಮಾಹಿತಿ ಲಭ್ಯವಿಲ್ಲ. ಮತ್ತು ಇದು ಸುಮಾರು 12ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರಬಹುದು ಅಂತ ಹೇಳಿ ಒಂದಿಷ್ಟು ಇತಿಹಾಸಗಳಲ್ಲಿ ಉಲ್ಲೇಖವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಿಷ್ಟು ಕೂಡ ನಮ್ಮ ಕರ್ನಾಟಕದಲ್ಲಿ 5 ಕಡೆ ಕಂಡುಬರುವಂತಹ ಗೊಮ್ಮಟೇಶ್ವರನ ವಿಗ್ರಹಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಓಕೆ. ಸೊ ಇದಾದ ನಂತರ 4ನೇ ರಾಚಮಲ್ಲ ಅಥವಾ ಚಾವುಂಡರಾಯನ ಆಶ್ರಯದಲ್ಲಿದ್ದಂತಹ ವಿದ್ವಾಂಸರು ಅಂತ ಹೇಳಿ ಬಂದಾಗ ವ್ಯಾಕರಣಗಾರರಾದಂತಹ ಗುಣವರ್ಮ ಇವರ ಆಶ್ರಯದಲ್ಲಿರ್ತಾರೆ. ನಂತರ ಕವಿ ಚಕ್ರವರ್ತಿ ರನ್ನ ಅಂತ ಹೇಳಿ ಬಂದಾಗ ಇವರು ಕೂಡ ಚಾವುಂಡರಾಯನ ಆಶ್ರಯದಲ್ಲಿರ್ತಾರೆ ಅಂತ ಹೇಳಿ ನೋಡ್ಬೋದು. ರನ್ನನಿಗೆ ಕವಿರತ್ನ ಅಂತ ಹೇಳಿ ಬಿರುದು ಬರಲಿಕ್ಕೆ ಚಾವುಂಡರಾಯನ ಪ್ರೋತ್ಸಾಹವೂ ಕೂಡ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಚಾವುಂಡರಾಯನ ಗುರುಗಳು ಅಂತ ಬಂದಾಗ ನಾವು ನೇಮಿಚಂದ್ರನನ್ನು ನೋಡ್ಬೋದಾಗಿರುತ್ತೆ. ಸೊ ಇವರು ಕೂಡ ಇವರ ಆಶ್ರಯದಲ್ಲಿರ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ಇವರು ಚಾವುಂಡರಾಯನಿಗಾಗಿ ಗೊಮ್ಮಟ ಸಾರ ಅನ್ನುವಂತಹ ಜೈನ ದರ್ಶನದ ಗ್ರಂಥವನ್ನು ಬರೆದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ. ಸೊ ಇದಿಷ್ಟು ಕೂಡ ಚಾವುಂಡರಾಯ ಮತ್ತು 4ನೇ ರಾಚಮಲ್ಲನಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಸೊ ನಂತರ ರಕ್ಕಸ ಗಂಗಾ ಅಂತ ಹೇಳಿ ಒಬ್ಬರು ಅರಸರು ಬರ್ತಾರೆ. ಇವರು ಕ್ರಿಸ್ತ ಶಕ 986ರಿಂದ 999ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಇವರು ಗಂಗಾ ವಂಶದ ಕೊನೆಯ ಸ್ವತಂತ್ರ ದೊರೆ ಅಂತ ಹೇಳಿ ನಾವು ನೋಡ್ಬೋದು. ಇವರ ಕಾಲದಲ್ಲಿ ಗಂಗಾ ಸಾಮ್ರಾಜ್ಯವು ಆಂತರಿಕ ಕಲಹ ಮತ್ತು ಹೊರಗಿನ ಆಕ್ರಮಗಳಿಂದ ದುರ್ಬಲಗೊಂಡಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ರಾಷ್ಟ್ರಕೂಟರನ್ನು ಸೋಲಿಸಿ ಅಧಿಕಾರಕ್ಕೆ ಬಂದಂತಹ ಕಲ್ಯಾಣ ಚಾಲುಕ್ಯರಲ್ಲಿ ಇಮ್ಮಡಿ ತೈಲಪ ಅಂತ ಇರ್ತಾರೆ. ಇವರು ಸಾಮ್ರಾಜ್ಯವನ್ನು ವಿಸ್ತರಣೆಯನ್ನು ಮಾಡುವಂತಹ ಹಂತದಲ್ಲಿ ಗಂಗರ ಮೇಲೆ ದಾಳಿಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದರಿಂದ ರಕ್ಕಸ ಗಂಗನನ್ನು ಸೋಲಿಸ್ತಾರೆ. ಸೊ ಇದಾದ ನಂತರ 700 ವರ್ಷಗಳ ಕಾಲ ದಕ್ಷಿಣ ಕರ್ನಾಟಕವನ್ನು ಸ್ವತಂತ್ರವಾಗಿ ಆಳ್ವಿಕೆಯನ್ನು ಮಾಡಿದಂತಹ ಗಂಗರು ಕೊನೆಗೊಳ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ಇದಾದ ನಂತರ ಕಲ್ಯಾಣ ಚಾಲುಕ್ಯರ ಸಾಮಂತರಾಗಿ ಗಂಗಾ ವಂಶದವರು ಅಧಿಕಾರಿಗಳಾಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಗಂಗಾ ವಂಶದ ಪ್ರಮುಖ ಅರಸರ ಪ್ರಮುಖ ಮಾಹಿತಿಗಳು ಆಗಿರುತ್ತೆ. ಸೊ ಇದಾದ ನಂತರ ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥ ನೋಟನ್ನು ಕೂಡ ನಾನಿಲ್ಲಿ ಕೊಟ್ಟಿದ್ದೇನೆ, ನೀವು ಓದ್ಕೊಳ್ಬೋದು. ಸೊ ಇದಾದ ನಂತರ ಇಲ್ಲಿ ಒಂದಿಷ್ಟು ಬಿರುದುಗಳು ಕೂಡ ಇದೆ. ಸೊ ಅದರಲ್ಲಿ ಕೊಂಗಣಿ ವರ್ಮ ಅಂತ ಬಂದಾಗ, ದಡಿಗ ಅಂತ ಬಂದಾಗ ಧರ್ಮ ಮಹಾರಾಜಾದಿರಾಜ ಅಂತ ಹೇಳಿ ಕರೆಯಲಾಗುತ್ತೆ. ದುರ್ವಿನೀತ ಅಂತ ಬಂದಾಗ
ಅವನಿತ ಸ್ಥಿರ ಪ್ರಜಾಪಾಲಕ ಅಂತ ಹೇಳಿ ಕರೆಯಲಾಗುತ್ತೆ, ಹೈತ ಪ್ರಣೀತ ಅಂತ ಹೇಳಿ ಕರೆಯಲಾಗುತ್ತೆ, ನೀತಿ ಶಾಸ್ತ್ರಜ್ಞ ಅಂತ ಹೇಳಿ ಕರೆಯಲಾಗುತ್ತೆ. ನಂತರ ಶ್ರೀ ಪುರುಷ ಅಂತ ಹೇಳಿ ಬಂದಾಗ ಕೊಂಗುಣಿ ಮಹಾರಾಜ, ಪರಮನಾಡಿ, ಶ್ರೀವಲ್ಲಭ, ಪೃಥ್ವಿ ಕೊಂಗಣಿ ಅಂತ ಹೇಳಿ ಇವರನ್ನು ಕರೆಯಲಾಗುತ್ತೆ. ನಂತರ ಸೈಗೊಟ್ಟ ಶಿವಮಾರ ಅಂತ ಬಂದಾಗ ಸೈಗೊಟ್ಟ ಮತ್ತು ಕೊಂಗುಣಿ ಮಹಾರಾಜಾದಿರಾಜ ಅಂತ ಹೇಳಿ ಇವರನ್ನು ಕರೆಯಲಾಗುತ್ತೆ. ಇನ್ನು ಎರಗಂಗ ಅಥವಾ 1ನೇ ನೀತಿ ಮಾರ್ಗ ಎರಗಂಗ ಅಂತ ಬಂದಾಗ ಇವರಿಗೆ ನೀತಿ ಮಾರ್ಗ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ನಂತರ ಇವರನ್ನು ಜಯದುತ್ತರಂಗ ಅಂತ ಹೇಳಿ ಕರೆಯಲಾಗುತ್ತೆ. ಇನ್ನು 4ನೇ ರಾಚಮಲ್ಲ ಅಂತ ಬಂದಾಗ ಸತ್ಯವಾಕ್ಯ ಅಂತ ಹೇಳಿ ಕರೆಯಲಾಗುತ್ತೆ. 2ನೇ ಬೂತುಗ ಅಂತ ಬಂದಾಗ ಜಯದುತ್ತರಂಗ ಮತ್ತು ನುಡಿವಡೆಗಂಡ ಅಂತ ಹೇಳಿ ಇವರನ್ನು ಕರೆಯಲಾಗುತ್ತೆ. ಓಕೆ, ಸೊ ಇದಾದ ನಂತರ ಕೆಲವೊಂದಿಷ್ಟು ಬಿರುದುಗಳ ಒಂದು ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ. ಸೊ ಇಲ್ಲಿವರೆಗೂ ನಾವು ಗಂಗಾ ಸಾಮ್ರಾಜ್ಯದಲ್ಲಿ ಪ್ರಮುಖ ಅರಸರ ಬಗ್ಗೆ ಮತ್ತು ಅವರ ಒಂದು ಕೊಡುಗೆಗಳ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಮುಂದಿನ ತರಗತಿಯಲ್ಲಿ ನಾವು ತಲಕಾಡು ಗಂಗರ ಸಮಾಜ ಆಗಿರ್ಬೋದು, ಆರ್ಥಿಕತೆ ಆಗಿರ್ಬೋದು, ಅಥವಾ ಸಾಹಿತ್ಯದಲ್ಲಿ ಅವರ ಕೊಡುಗೆಗಳಾಗಿರ್ಬೋದು, ದೇವಾಲಯಗಳಾಗಿರ್ಬೋದು, ಸೊ ಇವುಗಳನ್ನು ನಾವು ಮುಂದಿನ ಪಾರ್ಟ್ 2 ಕ್ಲಾಸಲ್ಲಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.